ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದೊಂದಾಗಿ ಎಲ್ಲ ಮುಖ್ಯ ವಿಷಯಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಇಸ್ರೋಸ್ 100 ಲಾಂಚ್ ಲಿಫ್ಟ್ಸ್ ನಾವಿಕ್ ಸ್ಯಾಟಲೈಟ್. ನಿನ್ನೆ ಇದ್ರ ಬಗ್ಗೆ ನೋಡಿದ್ವಲ್ವಾ? ಇಸ್ರೋ ತನ್ನ 100ನೇ ಉಡ್ಡಯನವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನಿನ್ನೆ ನಾವು ಪೇಪರ್ ಓದೋಷ್ಟು ಹೊತ್ತಿಗೆ ಅದು ಪೂರ್ಣವಾಗಿತ್ತು. ನಿನ್ನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಇನ್ನು ಈ ಕಡೆ ನೋಡೋದಾದ್ರೆ 30 ಡೆಡ್ 60 ಇಂಜೂರ್ಡ್ ಇನ್ ಸ್ಟ್ಯಾಂಪೀಡ್ ಆಸ್ ಕ್ರೌಡ್ ಸರ್ಜ್ ಅಟ್ ಮಹಾಕುಂಭ. ನಿಮಗೆಲ್ಲ ತಿಳಿದಿರುವ ಹಾಗೆ ಮಹಾಕುಂಭ ಮೇಳ ನಡೀತಾ ಇದೆ. ಅದರ ಜನಸಂಖ್ಯೆ ಅತಿಯಾಗಿ ಹೆಚ್ಚಾಗಿರೋದ್ರಿಂದ ಒಂದು ದುರ್ಘಟನೆ ಸಂಭವಿಸಿದೆ. ಅಲ್ಲಿ ಸ್ಟ್ಯಾಂಪೀಡ್ ಕಾಲ್ ತುಳಿತಕ್ಕೆ ಸಿಕ್ಕಿ 30 ಜನ ಸಾವನ್ನಪ್ಪಿದ್ದಾರೆ, 60 ಜನರಿಗೆ ಗಾಯಗಳಾಗಿವೆ. ಇನ್ನು ಮುಂದಿನ ಪೇಜ್ಗೆ ಹೋಗೋದಾದ್ರೆ ಸ್ಥಳೀಯ ಸುದ್ದಿಗಳು ನಮಗೆ ಅವಶ್ಯಕತೆ ಇರೋದಿಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟ ಸುದ್ದಿಗಳು. ಅದಾದ ನಂತರ ಬೇರೆ ಬೇರೆ ಸರ್ಕಾರ ಪ್ರಕಟಣೆಗಳಿದೆ, ಅದು ಸಹ ಅವಶ್ಯಕತೆ ಇರೋದಿಲ್ಲ. ಇನ್ನು ಬೇರೆ ಬೇರೆ ಸಚಿವರು ಏನು ಹೇಳಿಕೆ ಕೊಟ್ಟರು ಅನ್ನೋದು ಅವಶ್ಯಕತೆ ಇರೋದಿಲ್ಲ. ಇನ್ನು ಇಲ್ಲಿ ಬರೋಣ. ಚಂಡೀಗಢ ಸ್ಟಾರ್ಟ್ಅಪ್ ಅನೌನ್ಸರ್ಸ್ ಲಾಂಚ್ ಆಫ್ ಯುನಿಕ್ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಟೆಕ್ನಾಲಜಿ ಇನ್ ಸಿಟಿ. ಪ್ಲಾಸ್ಟಿಕ್ ರೀಸೈಕ್ಲಿಂಗ್, ಪ್ಲಾಸ್ಟಿಕ್ನ ಮರುಬಳಕೆ. ಪಾಲಿಸೈಕಲ್ ಸರ್ಕ್ಯುಲರ್ ಎಕಾನಮಿ ಟೆಕ್ನಾಲಜಿ ಸ್ಟಾರ್ಟ್ಅಪ್ ಬೇಸ್ಡ್ ಇನ್ ಚಂಡೀಗಢ. ಸರ್ಕ್ಯುಲರ್ ಎಕಾನಮಿ ಶಬ್ದದ ಬಗ್ಗೆ ನೆನಪಿದೆಯಾ? ಸ್ವಲ್ಪ ದಿನದ ಹಿಂದೆ ಚರ್ಚೆ ಮಾಡಿದ್ವಿ. ಸರ್ಕ್ಯುಲರ್ ಎಕಾನಮಿ ಅಂತಂದ್ರೆ ವೇಸ್ಟ್ ಆಗೋ ಪ್ರಾಡಕ್ಟ್ ಅನ್ನ ಮತ್ತೆ ರೀಯೂಸ್ ಮಾಡಿ ಅದರಿಂದ ಎಕಾನಮಿ ಡೆವಲಪ್ ಆಗ್ತಾ ಹೋಗುತ್ತೆ. ಅಂತಂದ್ರೆ ವಸ್ತುಗಳನ್ನ ಪುನರ್ ಬಳಸಿ, ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅಂತ 3R ಬಗ್ಗೆ ನಾವು ಕೇಳ್ತೀವಲ್ವ ಹಲವಾರು ಬಾರಿ, ಅದನ್ನ ಇಲ್ಲಿ ಉಪಯೋಗಿಸ್ತಾರೆ. ಸರ್ಕ್ಯುಲರ್ ಆಗಿ ಎಲ್ಲೂ ವೇಸ್ಟ್ ಆಗೋದಿಲ್ಲ, ವೇಸ್ಟ್ ಪ್ರಾಡಕ್ಟ್ ಇದರಿಂದ ಹೊರಗೆ ಬರೋದಿಲ್ಲ. ವೇಸ್ಟ್ ಆಗೋದನ್ನ ಸಹ ಮತ್ತೆ ಯೂಸ್ ಮಾಡಿಕೊಂಡು ಎಕಾನಮಿಯನ್ನ ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗೋದು, ಇದು ಸರ್ಕ್ಯುಲರ್ ಎಕಾನಮಿ. ಈಗ ಪಾಲಿಸೈಕಲ್ ಇದೇನು, ಇದೊಂದು ಸ್ಟಾರ್ಟ್ಅಪ್, ಚಂಡೀಗಢದಲ್ಲಿರುವಂತಹ ಒಂದು ಸ್ಟಾರ್ಟ್ಅಪ್. ಟುಡೇ ಅನೌನ್ಸ್ಡ್ ದಿ ಲಾಂಚ್ ಆಫ್ ಇಟ್ಸ್ ಪೇಟೆಂಟೆಡ್ ಟೆಕ್ನಾಲಜಿ ದಟ್ ಎನೇಬಲ್ಸ್ ಕನ್ವರ್ಷನ್ ಆಫ್ ಹಾರ್ಡ್ ಟು ರೀಸೈಕಲ್ ಪ್ಲಾಸ್ಟಿಕ್ ಇಂಟು ಫುಡ್ ಗ್ರೇಡ್ ಪಾಲಿಮರ್ಸ್, ರಿನ್ಯೂಯಬಲ್ ಕೆಮಿಕಲ್ಸ್ ಅಂಡ್ ಸಸ್ಟೈನಬಲ್ ಫ್ಯೂಯಲ್ಸ್. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪಾಲಿಸೈಕಲ್ ಅಂತ ಒಂದು ಸ್ಟಾರ್ಟ್ಅಪ್ ಬಂದಿದೆ. ಅದೇನು ಮಾಡುತ್ತೆ ಅಂತಂದ್ರೆ, ಅದರದ್ದು ಹೊಸ ಒಂದು ಟೆಕ್ನಾಲಜಿ ಇದೆ. ಇಷ್ಟು ದಿನ ರೀಸೈಕಲ್ ಮಾಡಲಿಕ್ಕೆ ಆಗದೆ ಇರುವಂತಹ ಪ್ಲಾಸ್ಟಿಕ್ ಅನ್ನ ಅದು ಈಗ ರೀಸೈಕಲ್ ಮಾಡುವ ಒಂದು ಪರಿಸ್ಥಿತಿಗೆ ತರ್ತಾ ಇದೆ. ಆ ಒಂದು ಹೊಸ ಟೆಕ್ನಾಲಜಿಯನ್ನು ಅದು ಕಂಡು ಹಿಡಿದಿದೆ. ಇಲ್ಲಿ ಮುಖ್ಯವಾಗಿ ಒಂದು ಶಬ್ದ ಬರುತ್ತೆ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಪೈರೋಲಿಸಿಸ್ ಟೆಕ್ನಾಲಜಿ, ಅದನ್ನ ಅವರು ಯೂಸ್ ಮಾಡ್ತಾರೆ. ಪೈರೋಲಿಸಿಸ್ ಅಂತಂದ್ರೆ, ಪೈರೋಲಿಸಿಸ್ ಇಸ್ ಅ ಪ್ರೊಸೆಸ್ ವೇರ್ ಮಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ ಆರ್ ಬಯೋಮಾಸ್ ಹೀಟೆಡ್ ಎಟ್ ಅ ಹೈ ಟೆಂಪರೇಚರ್ ವಿತೌಟ್ ಆಕ್ಸಿಜನ್. ಅಂದ್ರೆ ಬೇರೆ ಬೇರೆ ವೇಸ್ಟ್ ಪಾರ್ಟಿಕಲ್ ಅಥವಾ ಇರುತ್ತಲ್ವಾ, ಅಥವಾ ಬೇರೆ ಬೇರೆ ಪ್ಲಾಸ್ಟಿಕ್ ಮತ್ತೆ ಬಯೋಮಾಸ್, ಜೈವಿಕವಾದಂತಹ ಕೆಲವೊಂದು ವಸ್ತುಗಳು ಮತ್ತೆ ಪ್ಲಾಸ್ಟಿಕ್ ಅನ್ನ ಇಲ್ಲಿ ದೊಡ್ಡ ಟೆಂಪರೇಚರ್ ಅಲ್ಲಿ, ಅಂತಂದ್ರೆ ಅತಿಯಾದ ಉಷ್ಣತೆಯಲ್ಲಿ ಅದನ್ನ ಹೀಟ್ ಮಾಡ್ತಾರೆ. ಹೀಟ್ ಮಾಡಿದಾಗ ಅಲ್ಲಿ ಆಕ್ಸಿಜನ್ ಇರೋಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ, ಅಲ್ಲಿ ಆಕ್ಸಿಜನ್ ಇರೋದಿಲ್ಲ. ಸಿನ್ಸ್ ದೇರ್ ಇಸ್ ನೋ ಆಕ್ಸಿಜನ್, ಮಟೀರಿಯಲ್ ಡಸಂಟ್ ಬರ್ನ್. ಅವಾಗ ಆಕ್ಸಿಜನ್ ಇಲ್ಲದೆ ಇರೋದ್ರಿಂದ ಅದು ಸುಟ್ಟು ಹೋಗಲ್ಲ, ಬಟ್ ಬ್ರೇಕ್ಸ್ ಡೌನ್ ಇನ್ ಟು ಯೂಸ್ಫುಲ್ ಪ್ರಾಡಕ್ಟ್. ಹೀಟ್ ಹೆಚ್ಚಾಗಿರೋದ್ರಿಂದ ಅದು ಬ್ರೇಕ್ ಆಗುತ್ತೆ ಆ ಮಟೀರಿಯಲ್. ಅವಾಗ ಯಾವ್ಯಾವ ಪ್ರಾಡಕ್ಟ್ ಬರುತ್ತೆ? ಆಯಿಲ್, ಗ್ಯಾಸ್ ಮತ್ತೆ ಚಾರ್ಕೋಲ್, ಈ ಎಲ್ಲ ಉತ್ಪನ್ನಗಳು ಅದರಿಂದ ಬಿಡುಗಡೆ ಆಗುತ್ತೆ. ದಿಸ್ ಟೆಕ್ನಾಲಜಿ ಇಸ್ ಯೂಸ್ಡ್ ಫಾರ್ ರೀಸೈಕ್ಲಿಂಗ್ ಪ್ಲಾಸ್ಟಿಕ್, ಮೇಕಿಂಗ್ ಬಯೋಫ್ಯೂಯಲ್ಸ್ ಅಂಡ್ ರೆಡ್ಯೂಸಿಂಗ್ ವೇಸ್ಟ್. ಈ ಟೆಕ್ನಾಲಜಿನ ಯಾವ್ದಕ್ಕೆ ಯೂಸ್ ಮಾಡ್ತೇವೆ? ಮುಖ್ಯವಾಗಿ ಪ್ಲಾಸ್ಟಿಕ್ ಅನ್ನ ಮರುಬಳಸಲಿಕ್ಕೆ, ಬಯೋಫ್ಯೂಯಲ್ ಅನ್ನ ತಯಾರು ಮಾಡಲಿಕ್ಕೆ, ಮತ್ತೆ ವೇಸ್ಟ್ ಅನ್ನ ಕಡಿಮೆ ಮಾಡಲಿಕ್ಕೆ. ಪೈರೋಲಿಸಿಸ್ ಅಂತಂದ್ರೆ ಆಕ್ಸಿಜನ್ ಇಲ್ಲದೆ ವಸ್ತುಗಳನ್ನ ದೊಡ್ಡ ಉಷ್ಣಾಂಶದಲ್ಲಿ ಸುಡೋದು. ಆಗ ಅದು ಬ್ರೇಕ್ ಆಗುತ್ತೆ ಆ ಒಂದು ಮಟೀರಿಯಲ್, ಅದನ್ನು ನೆನಪಿಟ್ಕೊಳ್ಳಿ. ಇನ್ನು ಈ ಕಡೆ ನೋಡಿದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇಂಡಿಯಾ ಜನರೇಟ್ಸ್ ಓವರ್ 10.2 ಮಿಲಿಯನ್ ಟನ್ಸ್ ಆಫ್ ಪ್ಲಾಸ್ಟಿಕ್ ವೇಸ್ಟ್ ಆನ್ಯುವಲಿ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಎಷ್ಟು ಪ್ಲಾಸ್ಟಿಕ್ ಉತ್ಪನ್ನ ಆಗ್ತಾ ಇದೆ? ಸುಮಾರು 10.2 ಮಿಲಿಯನ್ ಟನ್ಗಳು, ಅಷ್ಟು ದೊಡ್ಡ ಮಟ್ಟದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆ ಆಗ್ತಾ ಇದೆ. ವಿತ್ ಮೋರ್ ದೆನ್ 40% ಆಫ್ ದಿಸ್ ಬೀಂಗ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಲೈಕ್ ಗ್ರೋಸರಿ ಬ್ಯಾಗ್ಸ್, ಫ್ಲೆಕ್ಸಿಬಲ್ ಪ್ಯಾಕೇಜಿಂಗ್. ಅದರಲ್ಲಿ 40ರಷ್ಟೇನು ಸಿಂಗಲ್ ಯೂಸ್ ಮಾಡೋದು, ಒಂದ್ಸಾರಿ ಯೂಸ್ ಮಾಡಿ ಆಮೇಲೆ ಎಸಿತೀವಲ್ವಾ, ಆ ತರ ಪ್ಲಾಸ್ಟಿಕ್ಗಳು. ಕೆಲವೊಂದು ಗ್ರೋಸರಿ ಬ್ಯಾಗ್ಗಳಿರುತ್ತೆ, ನೀವು ಅಂಗಡಿಯಿಂದ ಏನಾದ್ರು ತಗೊಂಡು ಬಂದ್ರೆ ಅದ್ರ ಜೊತೆ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಕೊಡ್ತಾರಲ್ವಾ, ಅದನ್ನ ಸಹ ನಾವು ಇದರಲ್ಲಿ ಕನ್ಸಿಡರ್ ಮಾಡ್ತೇವೆ. ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಒಂದ್ಸಾರಿ ಯೂಸ್ ಮಾಡಿ ಎಸೆದು ಬಿಡೋದು. ಅಂತ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಗಳ ಪ್ರಮಾಣ ಅದರಲ್ಲಿ 40% ಇದೆ. ಟ್ರೆಡಿಷನಲ್ ರೀಸೈಕ್ಲಿಂಗ್ ಮೆಥಡ್ಸ್ ಸ್ಟ್ರಗಲ್ ಟು ಹ್ಯಾಂಡಲ್ ದಿಸ್ ವೇಸ್ಟ್. ಇಷ್ಟು ದಿನ ಯೂಸ್ ಮಾಡ್ತಾ ಇರುವಂತಹ ಮೆಥಡ್ಗಳು ಈ ವೇಸ್ಟ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದ್ರ ಹತ್ರ. ವಿಚ್ ಆಫನ್ ಎಂಡ್ಸ್ ಅಪ್ ಕ್ಲಾಗಿಂಗ್ ಡ್ರೈನ್ಸ್, ಲಿಟರಿಂಗ್ ಸ್ಟ್ರೀಟ್ಸ್ ಆರ್ ಪೊಲ್ಯೂಟಿಂಗ್ ವಾಟರ್ ವೇಸ್. ಆ ಪ್ಲಾಸ್ಟಿಕ್ ಎಲ್ಲೋಗಿ ಸೇರ್ಕೊಳ್ತಾ ಇತ್ತು?
ಅದು ಕೆಲವೊಂದು ಸಾರಿ ಡ್ರೈನ್ಗಳಲ್ಲಿ, ಬೇರೆ ಬೇರೆ ಡ್ರೈನೇಜ್ಗಳಲ್ಲಿ, ಮತ್ತೆ ಎಷ್ಟೋ ಕಡೆ ಬೀದಿಗಳಲ್ಲಿ ಬಿದ್ಕೊಂಡಿರೋದನ್ನ ಕಾಣ್ತೇವೆ. ಅದಾದ ನಂತರ ವಾಟರ್ ವೇಗಳಲ್ಲಿ, ನೀರು ಹರಿಯುವ ಜಾಗಗಳಲ್ಲಿ ಸಹ ಅದು ಸಿಕ್ಕಿ ಎಲ್ಲ ಕಡೆ ಪೊಲ್ಯೂಷನ್ ನ ಉಂಟು ಮಾಡ್ತಾ ಇತ್ತು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ನೋಡ್ಕೊಳ್ಳಿ, ಆಲಿಗೋಮರ್ಸ್ ಅಂತ ಒಂದು ಬಂದಿದೆ ಪಾಯಿಂಟ್. ಹೀಗಂದ್ರೆ ಏನು? Oligomers are small chains of molecules that are not too short, like simple molecules, and not too long, like big polymers. ದೊಡ್ಡ ದೊಡ್ಡ ಪಾಲಿಮರ್ಗಳ ತರ ಇದು ಉದ್ದವಾಗೂ ಇರೋದಿಲ್ಲ, ಮತ್ತೆ ಚಿಕ್ಕ ಮಾಲಿಕ್ಯೂಲ್ ತರ ಅತ್ಯಂತ ಚಿಕ್ಕದಾಗೂ ಇರೋದಿಲ್ಲ. ಇದು ಮೀಡಿಯಂ ಸೈಜ್ ಅಲ್ಲಿ ಇರುತ್ತೆ. ದೇ ಆರ್ ಇನ್ ಬಿಟ್ವೀನ್. ಇನ್ ಪ್ಲಾಸ್ಟಿಕ್ ಅಂಡ್ ಕೆಮಿಕಲ್ ಇಂಡಸ್ಟ್ರೀಸ್, ಆಲಿಗೋಮರ್ಸ್ ಆರ್ ಯೂಸ್ ಟು ಮೇಕ್ ನ್ಯೂ ಮಟೀರಿಯಲ್ಸ್, ರೆಸಿನ್ಸ್ ಅಂಡ್ ಕೋಟಿಂಗ್ಸ್. ಮುಖ್ಯವಾಗಿ ಪ್ಲಾಸ್ಟಿಕ್ ಉತ್ಪನ್ನಗಳಲ್ಲಿ, ಆ ಒಂದು ಇಂಡಸ್ಟ್ರಿಗಳಲ್ಲಿ ಈ ಆಲಿಗೋಮರ್ಸ್ ಅನ್ನ ಯೂಸ್ ಮಾಡ್ತಾರೆ. ಹೊಸ ಹೊಸ ಪ್ಲಾಸ್ಟಿಕ್ ಉತ್ಪನ್ನಗಳನ್ನ ತಯಾರು ಮಾಡಲಿಕ್ಕೆ, ರೆಸಿನ್ ಮತ್ತೆ ಕೋಟಿಂಗ್ ಅನ್ನ ಮಾಡಲಿಕ್ಕೆ ಈ ಆಲಿಗೋಮರ್ಸ್ ಅನ್ನ ಯೂಸ್ ಮಾಡ್ತಾರೆ. ಇದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ನಾವು ಗಮನಿಸಬೇಕಾಗಿರೋದು ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ರೂಲ್ಸ್, EPR ರೂಲ್ಸ್ ಅಂತ. ಏನು EPR ರೂಲ್ಸ್ ಅಂತಂದ್ರೆ, ವಾಟ್ಸ್ EPR? ಇಟ್ ಮೇಕ್ಸ್ ಪ್ರೊಡ್ಯೂಸರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ದರ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದರ್ ಲೈಫ್ ಸೈಕಲ್. ಯಾವುದೋ ಒಂದು ಕಂಪನಿ ಏನೋ ಒಂದು ಪ್ರೊಡಕ್ಷನ್ ಅನ್ನ ಉತ್ಪಾದನೆ ಮಾಡುತ್ತೆ. ಉದಾಹರಣೆಗೆ ಒಂದು ಕಂಪನಿ ಪ್ಲಾಸ್ಟಿಕ್ ಬಾಟಲಿಗಳನ್ನ ಉತ್ಪಾದನೆ ಮಾಡಿದೆ ಅಂತ ಆದ್ರೆ, ಆ ಪ್ಲಾಸ್ಟಿಕ್ ಬಾಟಲಿಯಿಂದ ಪರಿಸರದ ಮೇಲೆ ಏನಾದ್ರೂ ಹಾನಿ ಆದ್ರೆ ಅಲ್ಲಿಯ ತನಕ ಆ ಒಂದು ಜವಾಬ್ದಾರಿ ಆ ಕಂಪನಿಯದೇ ಆಗಿರುತ್ತೆ. ಆ ಕಂಪನಿ ಅದರಿಂದ ಏನೇನು ಪರಿಸರದ ಮೇಲಾಗುವ ದುಷ್ಪರಿಣಾಮಗಳ ಜವಾಬ್ದಾರಿಯನ್ನ ಹೊರಬೇಕು. EPR is applicable to various types of waste, including plastic waste, e-waste and battery waste. ಮುಖ್ಯವಾಗಿ ಪ್ಲಾಸ್ಟಿಕ್, ಇ ವೇಸ್ಟ್ ಅಂತಂದ್ರೆ ಎಲೆಕ್ಟ್ರಾನಿಕ್ ವೇಸ್ಟ್ಗಳು, ನಮ್ಮ ಮೊಬೈಲ್ ಫೋನ್ಗಳಿರುತ್ತೆ, ಮತ್ತೆ ಹಾಳಾದ ಬ್ಯಾಟ್ರಿಗಳು, ಲ್ಯಾಪ್ಟಾಪ್ಗಳು, ನಾವು ಯಾವ್ದನ್ನ ಈ ಎಲೆಕ್ಟ್ರಾನಿಕ್ ಗೆ ಸಂಬಂಧಪಟ್ಟ ಹಾಗೆ ವೇಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ, ಅದೆಲ್ಲವೂ ಸಹ EPR ಅಂಡರ್ ಅಲ್ಲಿ ಬರುತ್ತೆ. ಯಾವ ಕಂಪನಿ ಅದನ್ನ ಉತ್ಪಾದನೆ ಮಾಡಿರುತ್ತೋ ಆ ಕಂಪನಿಯೇ ಆ ವೇಸ್ಟ್ ಇಂದ ಬರುವಂತಹ ಎಲ್ಲ ಹಾನಿಕಾರಕ ಅಂಶಗಳನ್ನ ನಿಭಾಯಿಸುವ ಜವಾಬ್ದಾರಿನ ಹೊಂದಿರಬೇಕು. ಅದು EPR ರೂಲ್ಸ್ ನ ಮುಖ್ಯವಾದ ಅಂಶ. EPR ರೂಲ್ಸ್ ಮ್ಯಾಂಡೇಟ್ 10% recycled content in flexible packaging, 30% in rigid plastic packaging by 25-26. ಈ EPR ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಬೇರೆ ಬೇರೆ ಕಂಪನಿಗಳು ಏನ್ ಮಾಡಬೇಕು, ಒಂದು ಪ್ಯಾಕೇಜಿಂಗ್ ನಲ್ಲಿ 10% ರೀಸೈಕಲ್ಡ್ ಕಂಟೆಂಟ್ ಅನ್ನ, ಅಂದ್ರೆ ರೀಸೈಕಲ್ ಮಾಡಿರ್ತೀವಲ್ವಾ ಅದನ್ನ ಯೂಸ್ ಮಾಡಬೇಕು. ಮತ್ತೆ ಅದ್ರ ಜೊತೆ 30% ರಿಜಿಡ್ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್, ಒಂದು ರಿಜಿಡ್ ಆದ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅಲ್ಲಿ ಸುಮಾರು 30% ಅನ್ನ ಯೂಸ್ ಮಾಡಬೇಕು ಅಂತ EPR ರೂಲ್ಗಳು ಹೇಳುತ್ತೆ. ನೀವು ಮುಖ್ಯವಾಗಿ EPR ರೂಲ್ಸ್ ಅಂತಂದ್ರೆ ಏನು ಅಂತ ನೆನಪಿಟ್ಕೊಳ್ಳಿ, ಕಂಪನಿಗಳು ನಮ್ಮ ಉತ್ಪನ್ನಗಳಿಂದ ಆಗುವ ಹಾನಿಯ ಜವಾಬ್ದಾರಿನ ಹೊತ್ಕೋಬೇಕು. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋಣ. ಬೆಂಗಳೂರಿನಲ್ಲಿ ಸ್ಥಳೀಯ ಕೆಲವೊಂದು ಘಟನೆಗಳು ನಡೀತಾ ಇರುತ್ತೆ, ಬೇರೆ ಬೇರೆಯವರಿಗೆ ಪ್ರಶಸ್ತಿ ಸಿಗ್ತಾ ಇರುತ್ತೆ. ಅದ್ರ ಬಗ್ಗೆ UPSCಗೆ ಮುಖ್ಯವಾಗಿ ನಾವು ಅದನ್ನು ನೋಡ್ತಾ ಇಲ್ಲ. ಸೌತ್ ಅಲ್ಲಿ ಬೇರೆ ಬೇರೆ ಪಾರ್ಟಿಗಳು ಏನು ಹೇಳ್ತಾ ಇದೆ, ಮತ್ತೆ ಇಳಿಯರಾಜ್ ಅವರ ಆರ್ಟಿಕಲ್ ಇದೆ ಒಂದು, ಬೇಕಾಗೋದಿಲ್ಲ. ನೆಕ್ಸ್ಟ್ ಎಡಿಟೋರಿಯಲ್ಗೆ ಬರೋಣ. ಬ್ರೋಕನ್ ಪ್ರಾಮಿಸಸ್ ಇನ್ ಅ ವಾರ್ಮಿಂಗ್ ವರ್ಲ್ಡ್. ನಿಮಗೆ ಇದ್ರ ಬಗ್ಗೆ ಗೊತ್ತು, ಅಂದ್ರೆ ಕೆಲವು ದಿನಗಳಿಂದ ಮಾತಾಡ್ತಾ ಇದ್ದೇವೆ. ಆದ್ರೂ ಮುಖ್ಯ ವಿಷಯಗಳನ್ನ ನೋಡೋದಾದ್ರೆ, US ಲೆಫ್ಟ್ ದಿ ಪ್ಯಾರಿಸ್ ಅಗ್ರಿಮೆಂಟ್. US ಈಗಾಗಲೇ ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ನಾನು ಬರೋದಿಲ್ಲ ಅಂತ ಹೊರಗೆ ಹೋಗ್ಬಿಟ್ಟಿದೆ. US pulled out of the Paris Agreement, making it harder for the world to fight climate change. ಹಾಗಾಗಿ ಜಗತ್ತಿಗೆ ಈಗ ಕ್ಲೈಮೇಟ್ ಚೇಂಜಿನ ವಿರುದ್ಧ ಹೋರಾಡಲಿಕ್ಕೆ, ವಾತಾವರಣ ಬದಲಾಗ್ತಾ ಇದೆ, ಹವಾಮಾನ ಎಲ್ಲ ಕಡೆ ಉಷ್ಣಾಂಶ ಏರ್ತಾ ಇದೆ, ಇದರ ವಿರುದ್ಧ ಹೋರಾಡಲಿಕ್ಕೆ ಈಗ ಜಗತ್ತಿಗೆ ಸ್ವಲ್ಪ ಕಷ್ಟ ಆಗಬಹುದು. US ಇಸ್ ಅ ಬಿಗ್ ಪೊಲ್ಯೂಟರ್. ಮುಖ್ಯವಾಗಿ ಏನು ಅದಕ್ಕೆ ಕಾರಣ ಅಂತಂದ್ರೆ, USA ದೊಡ್ಡ ಪೊಲ್ಯೂಟರ್. 3 ಮುಖ್ಯ ಪೊಲ್ಯೂಷನ್ಗಳನ್ನು ನಾವು ಹೇಳಿದ್ವಲ್ವಾ, ಕೆಲವು ದಿನಗಳಿಂದ ಮಾತಾಡ್ತಿದ್ವಿ. ಚೈನಾ, US ಮತ್ತೆ ಭಾರತ. ಈ 3 ಕಂಟ್ರಿಗಳು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಪೊಲ್ಯೂಷನ್ ಉಂಟು ಮಾಡ್ತಾ ಇರುವಂತಹ ದೇಶಗಳು. US ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಟು ಗ್ಲೋಬಲ್ ವಾರ್ಮಿಂಗ್ ಬಟ್ ಹ್ಯಾಸ್ ನಾಟ್ ಡನ್ ಇನಫ್ ಟು ಫಿಕ್ಸ್ ದ ಪ್ರಾಬ್ಲಮ್. US ಎಷ್ಟೆಷ್ಟೋ ಇಂಡಸ್ಟ್ರಿಗಳನ್ನ ತೆಗಿತಾ ಇದೆ, ಪರಿಸರಕ್ಕೆ ಹಾನಿಯಾಗುವಂತ ಎಷ್ಟೋ ಕ್ರಮಗಳನ್ನ ಕೈಗೊಳ್ತಾ ಇದೆ, ಆದ್ರೆ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಯಾವುದೇ ಹೆಜ್ಜೆಯನ್ನ ಮುಂದಿಟ್ಟಿಲ್ಲ. ಈಗ ಈ ಪ್ಯಾರಿಸ್ ಅಗ್ರಿಮೆಂಟ್ ಇಂದಾನು ಅದು ಹೊರಗೋಯ್ತು ಅಂತಂದ್ರೆ ಮುಂದಿನ ಪರಿಸ್ಥಿತಿ ಏನಾಗಬಹುದು ಹಾಗಾದ್ರೆ? ವೀಕ್ ಕ್ಲೈಮೇಟ್ ಆಕ್ಷನ್. US keeps making weak promises on climate change and when government change they often break those promises. ಮೊದಲು ಒಂದು ಸರ್ಕಾರ ಬಂದಿತ್ತು ಅಂತಂದ್ರೆ ಅದೇನ್ ಹೇಳ್ತಾ ಇತ್ತು, ಈಗ ಬೈಡನ್ ಅವರಿದ್ರು ಅಥವಾ ಬೇರೆ ಬೇರೆ ವ್ಯಕ್ತಿಗಳು ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಾ ಇದ್ರು. ಅವರೆಲ್ಲ ಏನ್ ಹೇಳ್ತಾ ಇದ್ರು, ವೀಕ್ ಪ್ರಾಮಿಸಸ್ ಅಂತಂದ್ರೆ ನಿಖರವಾಗಿ ಇಂಥದನ್ನ ಸಾಧಿಸ್ತೇವೆ ಅಂತ ಹೇಳ್ತಾನೆ ಇರ್ಲಿಲ್ಲ. ಹೇಳಿದ್ರು ಸಹ ಮುಂದೆ ಯಾರೋ ಬರ್ತಾರೆ, ಬೇರೆ ಅಧ್ಯಕ್ಷರು ಬರ್ತಾರೆ, ಅವರು ಆ ಅಗ್ರಿಮೆಂಟ್ ಇಂದ ಹೊರಗೆ ಬಂದ್ಬಿಡ್ತಾರೆ, ಆ ಪ್ರಾಮಿಸ್ ಅನ್ನೇ ಬ್ರೇಕ್ ಮಾಡ್ಬಿಡ್ತಾರೆ. ಈ ತರ ಸಿಚುವೇಶನ್ ಆಗಾಗ ಅಲ್ಲಿ ಆಗ್ತಾನೆ ಇರುತ್ತೆ. ಡೆವಲಪಿಂಗ್ ಕಂಟ್ರೀಸ್ ಸಫರ್. ಹಾಗಾಗಿ ಇಲ್ಲಿ ಹೆಚ್ಚು ಕಷ್ಟಪಡೋರು ಯಾರು? ಡೆವಲಪಿಂಗ್ ಕಂಟ್ರೀಸ್, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು. ಪುವರರ್ ಕಂಟ್ರೀಸ್ ಆರ್ ಫೋರ್ಸ್ ಟು ಕಟ್ ಎಮಿಷನ್ಸ್ ವೈಲ್ ಆಲ್ಸೋ ಸ್ಟ್ರಗ್ಲಿಂಗ್ ವಿತ್ ಪವರ್ಟಿ ಅಂಡ್ ಬೇಸಿಕ್ ನೀಡ್ಸ್. ನಮ್ಮ ದೇಶವನ್ನೇ ತೆಗೆದುಕೊಳ್ಳಿ, ನಮ್ಮ ದೇಶದಲ್ಲಿ ಹಸಿವು,
ಬಡತನ, ಎಜುಕೇಶನ್, ಹೆಲ್ತ್ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತ ಹಲವಾರು ತೊಂದರೆಗಳಿದೆ. ಹಾಗಾಗಿ ನಮ್ಗೆ ಜನರಿಗೆ ಉದ್ಯೋಗಗಳನ್ನು ಕೊಡಬೇಕು. ಉದ್ಯೋಗ ಸೃಷ್ಟಿಗೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಬೇಕು. ಇಂಡಸ್ಟ್ರಿಗೋಸ್ಕರ ಕೋಲ್‌ಗಳು ಬೇಕು. ಕೋಲ್ ಅಂತಂದ್ರೆ ಕಲ್ಲಿದ್ದಲು ಬೇಕು. ಕಲ್ಲಿದ್ದಲು ತೆಗೆದ್ರೆ ಅದರಿಂದ ಜಗತ್ತಿನಲ್ಲಿ ಉಷ್ಣಾಂಶ ಹೆಚ್ಚಾಗುತ್ತೆ. ಈಗ ಡೆವಲಪಿಂಗ್ ಕಂಟ್ರೀಸ್‌ಗಳಿದೆಯಲ್ವಾ, ಇವರು ಈಗ ಮಧ್ಯದಲ್ಲಿ ಸಿಕ್ಕಿದ್ದಾರೆ ಅಂತಂದ್ರೆ ಯಾಕಂತಂದ್ರೆ ಆ ಕಡೆ ಪ್ಯಾರಿಸ್ ಅಗ್ರಿಮೆಂಟ್‌ಗೆ ಸೈನ್ ಮಾಡಿದ್ರೆ ಉಷ್ಣಾಂಶ ಹೆಚ್ಚಾಗ್ತಾ ಇದ್ರೆ ಅದನ್ನ ತಡ್ಕೊಳ್ಳಿಕ್ಕೆ ಕೆಲವು ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ. ಈ ಕ್ರಮಗಳನ್ನ ಕೈಗೊಂಡ್ರೆ ಹೆಚ್ಚು ರಿನ್ಯೂಯಬಲ್ ಎನರ್ಜಿ ಮೇಲೆ ಡಿಪೆಂಡ್ ಆದ್ರೆ ಅದಕ್ಕೆ ಹೆಚ್ಚು ಖರ್ಚು ಬೇಕಾಗುತ್ತೆ. ಈಸಿಯಾಗಿ ಸಿಗುವಂತದ್ದು ಕಲ್ಲಿದ್ಲು, ಅದನ್ನ ಎಕ್ಸ್‌ಪ್ಲಾಯ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗ ಜನರಿಗೆ ಹೆಚ್ಚು ಉದ್ಯೋಗ ದೊರಕೋದಿಲ್ಲ. ಈಗ ಬೇರೆ ಬೇರೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ಅಳವಡಿಸಿಕೊಂಡ್ರು ಸಹ ಜನರಿಗೆ ಅದರಲ್ಲಿ ಕೆಲಸ ಮಾಡುವಷ್ಟು ಸ್ಕಿಲ್ ಇರೋದಿಲ್ಲ. ಹಲವಾರು ಸಮಸ್ಯೆಗಳು ಡೆವಲಪಿಂಗ್ ಕಂಟ್ರೀಸ್‌ಗಳು ಎದುರಿಸ್ತಾ ಇದೆ. ಹಾಗಾಗಿ ಈಗ ಪೂವರರ್ ಕಂಟ್ರೀಸ್ ಆರ್ ಫೋರ್ಸ್ಡ್ ಟು ಕಟ್ ಎಮಿಷನ್ಸ್. ಇವರ ಹತ್ರ ಈಗ ದೊಡ್ಡ ದೊಡ್ಡ ದೇಶಗಳಿದೆಯಲ್ವಾ, ಅಮೆರಿಕ ಮತ್ತೆ ಯುರೋಪಿಯನ್ ಯೂನಿಯನ್ ಅಥವಾ ಬ್ರಿಟನ್ ಇರ್ಬೋದು, ಇಂಗ್ಲೆಂಡ್, ಈ ಎಲ್ಲ ದೇಶಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ ಈ ಬಡ ದೇಶಗಳಿಗೆ ಹೇಳ್ತಾ ಇದೆ, ನೀವು ಎಮಿಷನ್ ಅನ್ನ ಕಟ್ ಮಾಡಿ, ನೀವು ಕಾರ್ಬನ್ ಎಮಿಷನ್ ನ ಕಟ್ ಮಾಡಿ, ಹಾಗಾಗಿ ನಾವು ಚೆನ್ನಾಗಿರ್ಬಹುದು ಅಂತ ಅದರ ಅರ್ಥ. ವೈಲ್ ಆಲ್ಸೋ ಸ್ಟ್ರಗ್ಲಿಂಗ್ ವಿತ್ ಪವರ್ಟಿ ಅಂಡ್ ಬೇಸಿಕ್ ನೀಡ್ಸ್. ಹಾಗಾಗಿ ಈ ದೇಶಗಳು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರ ಜೊತೆ ಈ ಬೇರೆ ಬೇರೆ ದೊಡ್ಡ ದೊಡ್ಡ ದೇಶಗಳಿಂದ ಪ್ರೆಷರ್ ಅನ್ನು ಸಹ ಅನುಭವಿಸ್ತಾ ಇದೆ. ದ ವರ್ಲ್ಡ್ ಮಸ್ಟ್ ಸ್ಟೇ ಯುನೈಟೆಡ್. ಹಾಗಾಗಿ ಇವನ್ ಇಫ್ ದಿ US ಸ್ಟೆಪ್ಸ್ ಬ್ಯಾಕ್, ಅದರ್ ಕಂಟ್ರೀಸ್ ಶುಡ್ ಕೀಪ್ ವರ್ಕಿಂಗ್ ಟುಗೆದರ್ ಟು ಫೈಟ್ ಕ್ಲೈಮೇಟ್ ಚೇಂಜ್ ಅಂಡ್ ಪ್ರೊಟೆಕ್ಟ್ ದ ಫ್ಯೂಚರ್. US ಹೊರಗೋದ್ರು ಸಹ ಬೇರೆ ಎಲ್ಲಾ ದೇಶಗಳು ಒಟ್ಟಾಗಿ ಈ ಕ್ಲೈಮೇಟ್ ಚೇಂಜಿನ ವಿರುದ್ಧ ಹೋರಾಡಬೇಕು ಅಂತ ಈ ಆರ್ಟಿಕಲ್ ನಲ್ಲಿ ಹೇಳಿದ್ದಾರೆ. ಇದಾದ ನಂತರ ಕೆಳಗಡೆ ಇನ್ನೊಂದು ಆರ್ಟಿಕಲ್ ಇದೆ, ಬಿಲ್ಡ್ ದ ಮಿಲ್ಕ್ ಡಿವೈಡ್ ಫಾರ್ ಅ ನ್ಯೂಟ್ರಿಷನಲಿ ಸೆಕ್ಯೂರ್ ಇಂಡಿಯಾ. ಮಿಲ್ಕ್ ಡಿವೈಡ್, ಡಿಜಿಟಲ್ ಡಿವೈಡ್ ಕೇಳಿರಬಹುದು ನೀವು, ಮತ್ತೆ ಎಕನಾಮಿಕ್ ಡಿವೈಡ್ ಕೇಳಿರ್ತೀರಿ. ಡಿವೈಡ್ ಅಂತಂದ್ರೆ ಏನು? ಗ್ಯಾಪ್ ಬಿಟ್ವೀನ್ ದಿ ರಿಚರ್ ಅಂಡ್ ಪುವರ್, ಅರ್ಬನ್ ಅಂಡ್ ರೂರಲ್ ಅಂತಂದ್ರೆ ಅಸಮಾನತೆ ಅಂತ ಹೇಳ್ತೀವಲ್ವಾ. ಈಗ ಬಡತನ ಮತ್ತು ಬಡವರು ಮತ್ತೆ ಶ್ರೀಮಂತರ ನಡುವಿನ ಅಸಮಾನತೆ, ಆದಾಯದ ಅಸಮಾನತೆ, ಆ ಒಂದು ಗ್ಯಾಪ್ ಅನ್ನ ಡಿವೈಡ್ ಅಂತಾನು ಕರಿತೇವೆ. ಇಂಡಿಯಾ ಪ್ರೊಡ್ಯೂಸಸ್ ಲಾಟ್ ಆಫ್ ಮಿಲ್ಕ್. ಆರ್ಟಿಕಲ್ ಅಲ್ಲಿ ಹೇಳಿರುವಂತಹ ಅಂಶಗಳನ್ನ ನೋಡೋದಾದ್ರೆ, ಭಾರತ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಹಾಲನ್ನ ಉತ್ಪಾದಿಸ್ತಾ ಇದೆ. ಇಂಡಿಯಾ ಇಸ್ ದಿ ವರ್ಲ್ಡ್ ಬಿಗ್ಗೆಸ್ಟ್ ಮಿಲ್ಕ್ ಪ್ರೊಡ್ಯೂಸರ್. ಜಗತ್ನಲ್ಲೇ ಅತ್ಯಂತ ಹೆಚ್ಚು ಹಾಲನ್ನ ಉತ್ಪಾದಿಸುವಂತಹ ದೇಶ, ಥ್ಯಾಂಕ್ಸ್ ಟು ದಿ ವೈಲ್ಡ್ ರೆವಲ್ಯೂಷನ್ ಲೆಡ್ ಬೈ ವರ್ಗೀಸ್ ಕುರಿಯನ್ ಅವರು ಮಾಡಿದಂತಹ ವೈಟ್ ರೆವಲ್ಯೂಷನ್ ಅಂತಂದ್ರೆ ಬಿಳಿ ಕ್ರಾಂತಿ, ಹಾಲಿನ ಬಗ್ಗೆ ಸಂಬಂಧಪಟ್ಟಂತದ್ದು. ಹಾಗಾಗಿ ಅದರಿಂದ ಭಾರತ ಇವತ್ತು ಜಗತ್ನಲ್ಲೇ ಅತ್ಯಂತ ದೊಡ್ಡ ಹಾಲು ಉತ್ಪಾದಕ ದೇಶ ಆಗಲಿಕ್ಕೆ ಸಾಧ್ಯ ಆಗಿದೆ. ನಾಟ್ ಎವ್ರಿ ಒನ್ ಗೆಟ್ಸ್ ಇನಫ್ ಮಿಲ್ಕ್. ಇಷ್ಟು ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಆಗ್ತಾ ಇದ್ರು ಎಲ್ಲರಿಗೂ ಸರಿಯಾದ ಪ್ರಮಾಣದ ಹಾಲು ಸಿಗ್ತಾ ಇಲ್ಲ. ಮೆನಿ ಪುವರ್ ಪೀಪಲ್, ಎಸ್ಪೆಷಲಿ ಚಿಲ್ಡ್ರನ್ ಅಂಡ್ ವಿಮೆನ್, ಡು ನಾಟ್ ಗೆಟ್ ಇನಫ್ ಮಿಲ್ಕ್ ಇವನ್ ದೋ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಹೆಲ್ತ್. ದೇಹದ ಆರೋಗ್ಯಕ್ಕೆ ಹಾಲು ಅನ್ನೋದು ಅತ್ಯಂತ ಅವಶ್ಯಕ. ಆದ್ರೆ ಎಷ್ಟೋ ಬಡ ಜನರು ಮತ್ತೆ ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸರಿಯಾದ ಪ್ರಮಾಣದ ಹಾಲು ಸಿಗ್ತಾ ಇಲ್ಲ. ರಿಚ್ ವರ್ಸಸ್ ಪುವರ್ ಮಿಲ್ಕ್ ಕನ್ಸಂಪ್ಷನ್. ರಿಚ್ ಫ್ಯಾಮಿಲೀಸ್ ಕನ್ಸ್ಯೂಮ್ 3 to 4 times more milk than poor families, creating a big gap in nutrition. ಹಾಲಿನಲ್ಲಿ ಎಷ್ಟೋ ಪೋಷಕಾಂಶಗಳಿರುತ್ತೆ. ಈಗ ಶ್ರೀಮಂತರು ಬಡವರಿಗಿಂತ 3-4 ಪಟ್ಟು ಹೆಚ್ಚು ಹಾಲನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಡವರು ಏನಾಗುತ್ತಾರೆ, ಅವಾಗ ಅವರಿಗೆ ಸರಿಯಾದ ಹಾಲು ಸಿಗ್ತಾ ಇರೋದಿಲ್ಲ. ಸಿಗದೆ ಇರೋದ್ರಿಂದ ಅಪೌಷ್ಟಿಕತೆ ಎಲ್ಲಾ ಕಡೆ ಕಂಡು ಬರ್ತಾ ಇದೆ. ಅರ್ಬನ್ ವರ್ಸಸ್ ರೂರಲ್ ಅಂಡ್ ರೀಜನಲ್ ಡಿಫರೆನ್ಸಸ್. ಸಿಟಿ ಪೀಪಲ್ ಡ್ರಿಂಕ್ ಮೋರ್ ಮಿಲ್ಕ್ ದನ್ ವಿಲೇಜರ್ಸ್ ಅಂಡ್ ಸಮ್ ಸ್ಟೇಟ್ಸ್. ನಗರ ಪ್ರದೇಶ ಮತ್ತೆ ಹಳ್ಳಿಗಳಿಗೆ ಹೋಲಿಸಿದ್ರೆ ನಗರದಲ್ಲಿರೋರು ಹೆಚ್ಚು ಹಾಲನ್ನ ಸೇವಿಸ್ತಾರೆ ಹಳ್ಳಿಯಲ್ಲಿರೋರಿಗಿಂತ. ಮತ್ತೆ ಕೆಲವು ರಾಜ್ಯಗಳು, ಪಂಜಾಬ್ ಮತ್ತೆ ಹರಿಯಾಣ, ಬೇರೆ ಕೆಲವು ರಾಜ್ಯಗಳಿಂದ ಒಡಿಶಾ ಮತ್ತೆ ವೆಸ್ಟ್ ಬೆಂಗಾಲ್ಗಿಂತ ಹೆಚ್ಚು ಹಾಲನ್ನ ಸೇವಿಸ್ತಾ ಇವೆ. ಮಿಲ್ಕ್ ಇಸ್ ಎಕ್ಸ್ಪೆನ್ಸಿವ್ ಫಾರ್ ಮೆನಿ. ಟು ಡ್ರಿಂಕ್ ದಿ ರೆಕಮೆಂಡೆಡ್ ಅಮೌಂಟ್, ಮೋಸ್ಟ್ ಇಂಡಿಯನ್ ಫ್ಯಾಮಿಲೀಸ್ ವುಡ್ ಹ್ಯಾವ್ ಟು ಸ್ಪೆಂಡ್ ಅ ಲಾರ್ಜ್ ಪಾರ್ಟ್ ಆಫ್ ದರ್ ಇನ್ಕಮ್ ಜಸ್ಟ್ ಆನ್ ಮಿಲ್ಕ್. ಹಾಲಿನ ದರ ಎಷ್ಟು ಹೆಚ್ಚಾಗ್ತಾ ಇದೆ ಅಂತಂದ್ರೆ ತಮ್ಮ ಆದಾಯದ ದೊಡ್ಡ ಮಟ್ಟವನ್ನ ಹಾಲಿಗೋಸ್ಕರ ಖರ್ಚು ಮಾಡ್ಬೇಕಾಗತ್ತೆ. ಹಾಗಾಗಿ ಬೇರೆ ವಿಧಾನಗಳನ್ನ ಅವರು ಕಂಡು ಹಿಡ್ಕೊಂಡ್ಬಿಡ್ತಾರೆ. ಇವತ್ತಿನ ಹೊಟ್ಟೆ ತುಂಬಿದ್ರೆ ಸಾಕು ಅಂತಿರುತ್ತೆ ಎಷ್ಟೋ ಬಡವರಿಗೆ. ಅವರು ಆಗ ಹಾಲಿನಗೋಸ್ಕರ ತಮ್ಮ ಆದಾಯವನ್ನ ಖರ್ಚು ಮಾಡ್ಲಿಕ್ಕೆ ಮುಂದಾಗೋದಿಲ್ಲ. ಹೆಲ್ಪಿಂಗ್ ದ ಪೂವರ್ ಗೆಟ್ ಮಿಲ್ಕ್. ಗವರ್ಮೆಂಟ್ ಸ್ಕೀಮ್ಸ್ ಲೈಕ್ ಪೋಷನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಶುಡ್ ಪ್ರೊವೈಡ್ ಮೋರ್ ಮಿಲ್ಕ್ ಟು ಚಿಲ್ಡ್ರನ್, ಪ್ರೆಗ್ನೆಂಟ್ ವುಮೆನ್ ಅಂಡ್ ಎಲ್ಡರ್ಲಿ. ಹಾಗಾಗಿ ಸರ್ಕಾರ ಏನ್ ಮಾಡ್ಬೇಕು, ಈ ಪೋಷಣ್ ಅಭಿಯಾನದಂತಹ ಕೆಲವೊಂದು ಕ್ರಮಗಳ ಮೂಲಕ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ ಅಂತಂದ್ರೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತೆ ಎಲ್ಡರ್ಲಿ ವಯಸ್ಸಾದವರಿಗೆ ಎಲ್ರಿಗೂ ಸಹ ಸರಿಯಾದ ಪ್ರಮಾಣದ ಹಾಲನ್ನ ಕೊಡಬೇಕು. ರೈಸಿಂಗ್ ಅವೇರ್ನೆಸ್ ಅಬೌಟ್ ನ್ಯೂಟ್ರಿಷನ್. ಎಜುಕೇಟಿಂಗ್ ವುಮೆನ್ ಅಂಡ್ ಫ್ಯಾಮಿಲೀಸ್ ಅಬೌಟ್ ದಿ ಬೆನಿಫಿಟ್ಸ್ ಆಫ್ ಮಿಲ್ಕ್ ಕ್ಯಾನ್ ಇಂಪ್ರೂವ್ ಓವರ್ ಆಲ್ ನ್ಯೂಟ್ರಿಷನ್. ಹಾಗಾಗಿ ಬೇರೆ ಬೇರೆ ಕುಟುಂಬಗಳಿಗೆ ಹಾಲಿನಿಂದ ಇರುವಂತಹ ಉಪಯೋಗಗಳ ಬಗ್ಗೆ, ಹಾಲಿನಲ್ಲಿ ಎಷ್ಟು ಪೋಷಕಾಂಶಗಳಿದೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು. ಬ್ಯಾಲೆನ್ಸಿಂಗ್ ಮಿಲ್ಕ್ ಕನ್ಸಂಪ್ಷನ್.
Richer people consume too much high-fat dairy, which can lead to health problems. So awareness campaigns should promote balanced diets. ಶ್ರೀಮಂತರಿರೋರು ಅಗತ್ಯ ಇರೋದಕ್ಕಿಂತ ತುಂಬಾ ಸೇವಿಸ್ತಾ ಇದ್ದಾರೆ. ಅವರ ದೇಹದಲ್ಲಿ ಹೈ ಫ್ಯಾಟ್ ಕಂಟೆಂಟ್ ಕಂಡು ಬರ್ತಾ ಇದೆ. ನೀವು ಅಷ್ಟೆಲ್ಲ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬಡವರಿಗೂ ದಾನ ಮಾಡಿ ಅಂತ ಹೇಳ್ಬೋದು ಅವ್ರ ಹತ್ರ. ಅದು ಅವ್ರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಹಾಗಾಗಿ ಅವರಿಗೆ ಅದು ಅರ್ಥ ಆಗ್ಬೇಕು ಅಂತಂದ್ರೆ ಹೆಚ್ಚು ಹಾಲು ಸೇವಿಸೋದ್ರಿಂದ ಫ್ಯಾಟ್ ಹೆಚ್ಚಾಗತ್ತೆ ಹೊರತು ಒಂದು ಲಿಮಿಟೆಡ್ ಅಮೌಂಟ್ ಅಲ್ಲಿ ತೆಗೆದುಕೊಂಡ್ರೆ ಮಾತ್ರ ಅದು ದೇಹಕ್ಕೆ ಒಳ್ಳೆಯದು. ಸೊ ಅವೇರ್ನೆಸ್ ಕ್ಯಾಂಪೇನ್ ಶುಡ್ ಪ್ರಮೋಟ್ ಬ್ಯಾಲೆನ್ಸ್ ಡಯಟ್. ಸಮತೋಲಿತ ಆಹಾರ ಅಂತ ಹೇಳ್ತೀವಲ್ವಾ, ಎಲ್ಲಾ ಪೋಷಕಾಂಶಗಳು, ವಿಟಮಿನ್ಗಳು, ನ್ಯೂಟ್ರಿಯೆಂಟ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಇರುವಂತಹ ಆಹಾರ. ಅಂತಹ ಆಹಾರವನ್ನು ಸೇವಿಸಲಿಕ್ಕೆ ಎಲ್ಲ ಕಡೆ ನಾವು ಜಾಗೃತಿಯನ್ನು ಮೂಡಿಸಬೇಕು. ಆ ಮೂಲಕ ಎಲ್ಲಾ ಸಮಾಜದ ಎಲ್ಲಾ ವರ್ಗಗಳಿಗೂ ಪೋಷಕಾಂಶಗಳು ಸಿಗೋ ತರ ನೋಡ್ಕೋಬೇಕು. ಇವಿಷ್ಟು ಈ ಆರ್ಟಿಕಲ್ನ ಮುಖ್ಯ ಅಂಶಗಳು. ಇದರ ನಂತರ ಈ ಕಡೆ ಎಡಿಟೋರಿಯಲ್ ನಲ್ಲಿ 2 ಇದೆ. ಡೆತ್ಸ್ ಆಫ್ಟರ್ ಸರ್ಜ್. ಇದು ಕುಂಭಮೇಳದಲ್ಲಿ ನಡೆದಿತ್ತಲ್ವಾ, ಅಂದ್ರೆ ಕಾಲ್ತುಳಿತಕ್ಕೆ ಒಳಗಾಗಿ ಹಲವಾರು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅದರ ಬಗ್ಗೆ ಹೇಳಿದ್ದಾರೆ. ಅಂತಂದ್ರೆ ಈ ತರ ಘಟನೆಗಳು ಎಷ್ಟೋ ನಡೀತಾ ಇದ್ರು ಸಹ ಸರ್ಕಾರ ಯಾಕೆ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತಂದ್ರೆ ಸರ್ಕಾರಕ್ಕೆ ಕೆಲವು ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ. ಅಂತಂದ್ರೆ ಈ ತರ ತುಂಬಾ ಸಾರಿ ನಡೆದಿತ್ತು, ಮತ್ತೆ ಇಂಥ ದೊಡ್ಡ ಉತ್ಸವ ನಡೆದಾಗ ಅದರ ಬಗ್ಗೆ ಸರ್ಕಾರ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು ಅನ್ನುವಂಥ ಕೆಲವು ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಇನ್ನು ಕೆಳಗಿರುವಂತಹ ಎಡಿಟೋರಿಯಲ್ ಏನ್ ಹೇಳುತ್ತೆ ಅಂತಂದ್ರೆ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಸ್ವಲ್ಪ ದಿನದ ಹಿಂದೆ ಮಾತಾಡಿದ್ವಿ. ಅಂತಂದ್ರೆ ಬಜೆಟ್ ಅಲೋಕೇಶನ್ ಕಡಿಮೆ ಆಗಿದೆ. ಬಜೆಟ್ ನಲ್ಲಿ ಈ ಯೋಜನೆಗೆ ಕೊಟ್ಟಂತ ಹಣ ಕಡಿಮೆ ಆಗಿದೆ. ಹಾಗಾಗಿ ಸರಿಯಾಗಿ ಅದರಿಂದ ಸ್ಯಾಲರಿ ಅಥವಾ ಅದರಲ್ಲಿ ಕೆಲಸ ಮಾಡ್ತಿರೋರಿಗೆ ಕೊಡ್ಬೇಕಲ್ವಾ ಹಣ, ಅದು ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಅಂತ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇದು ಈಗ ಸರ್ಕಾರ ಇದನ್ನ ನರೇಗಾ ಯೋಜನೆಯ ತಂದಿದ್ದು ಹಿಂದಿನ UPA ಸರ್ಕಾರ. NDA ಸರ್ಕಾರ ಅದರ ಬಗ್ಗೆ ಅಷ್ಟು ಲಕ್ಷ್ಯ ಕೊಡ್ತಾ ಇಲ್ಲ, ಅಂತಂದ್ರೆ ಸರಿಯಾದ ಗಮನ ನೀಡ್ತಾ ಇಲ್ಲ. ಹಾಗಾಗಿ ಇದು ಬೇರೆ ಯಾವುದೋ ಒಂದು ಸರ್ಕಾರ ಮಾಡಿದ್ದು, ಇದನ್ನ ನಾನು ಯಾಕೆ ಪ್ರಮೋಟ್ ಮಾಡಬೇಕು ಅನ್ನೋ ರೀತಿ ಇದೆ ಈಗಿನ ಸರ್ಕಾರದ ಒಂದು ಕಾರ್ಯವೈಖರಿ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ದ ಕಾಪಿರೈಟ್ ಕಾನಂಡ್ರಮ್ ಇನ್ ಕರ್ನಾಟಿಕ್ ಮ್ಯೂಸಿಕ್. ಇದು ಮ್ಯೂಸಿಕ್ ನ ಬಗ್ಗೆ ಕೆಲವು ಪಾಯಿಂಟ್ ಅನ್ನು ಹೇಳುತ್ತೆ. UPSC ರಿಲೇಟೆಡ್ ಆಗಿ ಮುಖ್ಯವಾದ ಅಂಶ ಅಲ್ಲ. ಮೇನ್ ಆಗಿ ಹೇಳೋದಂತ ಏನಂತಂದ್ರೆ, ನಮ್ಮ ಕಾಪಿರೈಟ್ ಲಾಗಳು ಅಂತಂದ್ರೆ ನಮ್ಮ ದೇಶದಲ್ಲಿ ಕೃತಿ ಚೌರ್ಯ ಅಥವಾ ಬೇರೆ ಬೇರೆ ಕಾಪಿರೈಟ್ ಗೆ ಸಂಬಂಧಪಟ್ಟಂತಹ ಲಾಗಳು ಹೆಚ್ಚಾಗಿ ಕಾಪಿ ಮಾಡಿರೋದು. ಅಂತಂದ್ರೆ ನಾವೇ ಅದನ್ನ ಕಾಪಿ ಮಾಡಿದ್ದೇವೆ. ಅಂತಂದ್ರೆ ಬೇರೆ 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 ವೆಸ್ಟರ್ನ್ ಕಂಟ್ರೀಸ್ ಇರುತ್ತಲ್ವಾ, ಅಲ್ಲಿರೋ ಲಾಗಳನ್ನ ನೇರವಾಗಿ ಅಳವಡಿಸ್ಕೊಂಡು ಬಿಟ್ಟಿದ್ದೇವೆ. ಈ ಕರ್ನಾಟಿಕ್ ಮ್ಯೂಸಿಕ್ ಅಂತ ದೇಶೀಯವಾದಂತಹ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಆ ಕಾಪಿರೈಟ್ ಲಾಗಳು ಅಪ್ಲೈ ಆಗೋದಿಲ್ಲ. ಯಾಕಂತಂದ್ರೆ ಮ್ಯೂಸಿಕ್ ಇಸ್ ಡಿಫರೆಂಟ್. ಆ ದೇಶದಲ್ಲಿರೋ ಮ್ಯೂಸಿಕ್ಕೇ ಬೇರೆ, ನಮ್ಮ ಮ್ಯೂಸಿಕ್ಕೇ ಬೇರೆ. ಇಲ್ಲಿ ಎಷ್ಟೋ ಸಾಹಿತ್ಯಕಾರರು, ದಾಸರು, ಪುರಂದರದಾಸರಾಗಿರ್ಬಹುದು, ತ್ಯಾಗರಾಜರಾಗಿರ್ಬಹುದು, ಮುತ್ತುಸ್ವಾಮಿ ದೀಕ್ಷಿತರಾಗಿರ್ಬಹುದು, ಇವರೆಲ್ಲ ಆಗಿನ ಕಾಲದಲ್ಲೇ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಅವರು ಆಗ ಏನು ಕಾಪಿರೈಟ್ ಕೇಳಿರ್ಲಿಲ್ಲ. ಯಾಕಂದ್ರೆ ಕಾಪಿರೈಟ್ಗೆ ಸಂಬಂಧಪಟ್ಟ ಯಾವುದೇ ವಿಚಾರಗಳು ಆಗ ಇರಲಿಲ್ಲ ಆಗಿನ ಕಾಲದಲ್ಲಿ. ಆದ್ರೆ ಈಗ ಬಂದಿರೋರು ಏನಾಗ್ತಾ ಇದೆ, ಈಗೀಗ ಕೆಲವರು ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಕಾಪಿರೈಟ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೋ ಇವೆಂಟ್ ನಡೆದ್ರೆ ಅದು ಆ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿದ್ ಮಾತ್ರ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಈ ಕಾಪಿರೈಟ್ಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಬೇಕಿದೆ ಅಂತ ಇಲ್ಲಿರುವಂತಹ ಅಂಶ. ಓಲ್ಡ್ ಅಂಡ್ ದಿ ನ್ಯೂ ಸ್ಕೀಮ್ಸ್ ಟು ಲುಕ್ ಔಟ್ ಫಾರ್ ಬಜೆಟ್ ಡೇ ಅಂತ ಪ್ರತಿ ವರ್ಷ ಬಜೆಟ್ ನಲ್ಲಿ ಹಿಂದಿನ ವರ್ಷದ ಸ್ಕೀಮ್ಗಳಿಗೆ ಯಾವುದಕ್ಕೆ ಹೆಚ್ಚು ಹಣ ಕೊಟ್ಟಿದ್ರು, ಯಾವುದಕ್ಕೆ ಕಡಿಮೆ ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಚೇಂಜ್ ಆಗ್ತಾನೆ ಇರೋದ್ರಿಂದ ಇದನ್ನ ನಾವು ಗಮನಿಸ್ತಾ ಇರೋದಿಲ್ಲ. ನ್ಯೂಸ್ ಅಲ್ಲಿ ನೆಕ್ಸ್ಟ್ ಹೋದ್ರೆ ಬೇರೆ ಬೇರೆ ಪಾರ್ಟಿಗಳು ಏನೇನು ಹೇಳಿಕೆ ಕೊಟ್ಟಿದೆ ಅನ್ನೋದು ನಮಗೆ ಬೇಕಾಗೋದಿಲ್ಲ. ಅದಾದ ನಂತರ ಮುಂದೆ ಹೋಗೋಣ. ಮುಂದಿನ ಪೇಜ್ಗೆ ವರ್ಲ್ಡ್ ಅಲ್ಲಿ ಏನಾಗ್ತಾ ಇದೆ, ಡ್ರೋನ್ ಸ್ಟ್ರೈಕ್ ಆಗಿದೆ ರಷ್ಯಾದ ಮೇಲೆ, ಒಂದು ಆಯಿಲ್ ರಿಫೈನರಿ ಮೇಲೆ. ಅದು ಒಂದು ತಾಯಿ ಮತ್ತು ಮಗುವಿನ ಮೇಲೆ ಅಟ್ಯಾಕ್ ಆಗಿದೆ. ಅವರಿಬ್ರು ಸತ್ತೋಗಿದ್ದಾರೆ. ನೆಕ್ಸ್ಟ್ ಇಸ್ರೇಲಿ ಫೋರ್ಸಸ್ ಕಿಲ್ 2 persons ಇನ್ ರೈಡ್ ಆಕ್ಯುಪೈಡ್ ವೆಸ್ಟ್ ಬ್ಯಾಂಕ್. 2 ಪರ್ಸನ್ ಅಲ್ಲಿ ಅವರು ಮಾಡಿದಂತ ಒಂದು ರೈಡ್ ನಲ್ಲಿ ಏನಾಗಿದ್ದಾರೆ, 2 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇದಾದ ನಂತರ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಇನ್ ಏಷ್ಯಾ ಸೆಲೆಬ್ರೇಟ್ ಇಯರ್ ಆಫ್ ಸ್ನೇಕ್. ಇದು ಮುಖ್ಯವಾಗಿ ಚೀನಾದಲ್ಲಿ ನಡೆದಂತಹ ಆಚರಣೆ. ಮತ್ತೆ ಸೌತ್ ಕೊರಿಯಾದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ವರ್ಷ ಯಾವ್ದಾರ ಒಂದು ಪ್ರಾಣಿಯನ್ನ ಅಥವಾ ಯಾವ್ದಾರ ಒಂದು ಥೀಮ್ ಅನ್ನ ಇಟ್ಕೋತಾರೆ. ಆ ಒಂದು ಸಂಪ್ರದಾಯದ ಪ್ರಕಾರ ಹಿಂದಿನ ವರ್ಷ ಏನಾಗಿತ್ತು, ಇಯರ್ ಆಫ್ ದಿ ಡ್ರ್ಯಾಗನ್ ಆಗಿತ್ತು. ಈಗ ಇಯರ್ ಆಫ್ ದಿ ಸ್ನೇಕ್ ಆಗಿದೆ. ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಾದ ನಂತರ ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ, ಸ್ಪೋರ್ಟ್ಸ್ ನಲ್ಲಿ ಮುಖ್ಯವಾದ ವಿಷಯಗಳು ಯಾವುದು ಕಂಡು ಬರ್ತಾ ಇಲ್ಲ. ಇನ್ನು ಅಡ್ವರ್ಟೈಸ್ಮೆಂಟ್ ಬೇಕಾಗೋದಿಲ್ಲ. ಮತ್ತೆ ಇಲ್ಲಿ ನೋಡಿ, ಸೈನ್ಸ್ ರಿಲೇಟೆಡ್ ಆಗಿ ರೆಟಿನಲ್ ಡಿಸೀಸಸ್ RNA ಥೆರಪ್ಯೂಟಿಕ್ಸ್ ಶೋ ಪ್ರಾಮಿಸ್ ಬಟ್ ಈಸ್ ಇಂಡಿಯಾ ರೆಡಿ ಅಂತಂದ್ರೆ, RNA ಥೆರಪಿ ಸಂಬಂಧಪಟ್ಟ ಹಾಗೆ ರೆಟಿನಾ ಇರುತ್ತಲ್ವ ಕಣ್ಣಿನಲ್ಲಿರೋದು, ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಈಗ RNA ಥೆರಪಿ ಮೂಲಕ ಹೊಸ ಹೊಸ ಔಷಧಿಗಳನ್ನ ಕಂಡು ಹಿಡಿತಾ ಇದ್ದಾರೆ. ಆದ್ರೆ ಆ ಎಲ್ಲದಕ್ಕೂ ಭಾರತ ರೆಡಿ ಆಗಿದ್ಯಾ ಅನ್ನುವಂತ ಪ್ರಶ್ನೆ ಇದು. ಕೆಲವು ಪಾಯಿಂಟ್ಗಳನ್ನು ನೋಡೋದಾದ್ರೆ, ಇಲ್ಲಿ ಕೆಲವೊಂದು ಟರ್ಮ್ಸ್ ಗಳಿದೆ.
ಜೀನ್ ಥೆರಪಿ ಅಂತಂದ್ರೇನು? ಮೆಡಿಕಲ್ ಟ್ರೀಟ್ಮೆಂಟ್ ದಟ್ ಮಾಡಿಫೈಸ್ ಆರ್ ರೀಪ್ಲೇಸಸ್ ಫಾಲ್ಟಿ ಜೀನ್ಸ್ ಟು ಟ್ರೀಟ್ ಆರ್ ಪ್ರಿವೆಂಟ್ ಡಿಸೀಸಸ್. ನಮ್ಮ ದೇಹದಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಇರೋದು ಜೀನ್ ಅಲ್ಲಿ. ತಂದೆ ತಾಯಿಯಿಂದ ನಮಗೆ ಒಂದು ಇನ್ಫಾರ್ಮೇಶನ್ ಬಂದ್ರೆ ಮಾತ್ರ ಸೆಲ್ ವರ್ಕ್ ಆಗೋದು. ಸೆಲ್ ತಾನು ವರ್ಕ್ ಆಗಲಿಕ್ಕೆ ಇನ್ಫಾರ್ಮೇಶನ್ ಬೇಕು, ಅದಿರೋದು ಜೀನ್ ನಲ್ಲಿ. ಈಗ ಕೆಲವೊಂದು ಜೀನ್ಗಳು ಸರಿಯಾಗಿರೋದಿಲ್ಲ, ಫಾಲ್ಟ್ ಇರುತ್ತೆ ಆ ಒಂದು ಜೀನ್ಗಳಲ್ಲಿ. ಅದನ್ನ ಸರಿ ಮಾಡ್ಲಿಕ್ಕೆ ನಾವು ಬಳಸೋದು ಜೀನ್ ಥೆರಪಿ. ಏನ್ ಮಾಡ್ತೇವೆ ಇದರಲ್ಲಿ? ರೀಪ್ಲೇಸಸ್ ಆರ್ ಮಾಡಿಫೈಸ್. ಫಾಲ್ಟ್ ಇರೋ ಜೀನ್ ಅನ್ನ ರೀಪ್ಲೇಸ್ ಮಾಡೋದು ಅಥವಾ ಅದನ್ನ ಚೇಂಜ್ ಮಾಡೋದು, ಮಾಡಿಫೈ ಮಾಡೋದು, ಅದಕ್ಕೆ ಜೀನ್ ಥೆರಪಿ ಅಂತ ಕರೀತಾರೆ. ನೆಕ್ಸ್ಟ್ RNA ಬೇಸ್ಡ್ ಥೆರಪಿ, ಟ್ರೀಟ್ಮೆಂಟ್ ದಟ್ ಟಾರ್ಗೆಟ್ಸ್ RNA ಟು ಫಿಕ್ಸ್ ಜೆನೆಟಿಕ್ ಪ್ರಾಬ್ಲಮ್ಸ್ ಟೆಂಪರರಿಲಿ ವಿತೌಟ್ ಚೇಂಜಿಂಗ್ DNA. ಈಗ DNA ಚೇಂಜ್ ಮಾಡಿದ್ರೆ, ಕೇವಲ RNA ಚೇಂಜ್ ಮಾಡಿದ್ರೆ ಅಥವಾ ಅದ್ರ ಮೇಲೆ ನಾವು ಕೆಲವೊಂದು ಟ್ರೀಟ್ಮೆಂಟ್ ಮಾಡಿದ್ರೆ ಅದಕ್ಕೆ RNA ಬೇಸ್ಡ್ ಥೆರಪಿ ಅಂತ ಕರೀತಾರೆ. ನೆಕ್ಸ್ಟ್ ಆಂಟಿಸೆನ್ಸ್ ಆಲಿಗೋನ್ಯೂಕ್ಲಿಯೋಟೈಡ್ಸ್. ಇದೇನಂತಂದ್ರೆ ಶಾರ್ಟ್ ಸಿಂಥೆಟಿಕ್ RNA ಸ್ಟ್ರಾಂಡ್ಸ್ ಯೂಸ್ ಟು ಬ್ಲಾಕ್ ಫಾಲ್ಟಿ ಜೀನ್ಸ್ ಅಂಡ್ ಟ್ರೀಟ್ ಜೆನೆಟಿಕ್ ಡಿಸೀಸಸ್. ಸಿಂಥೆಟಿಕ್ ಅಂತಂದ್ರೆ ನ್ಯಾಚುರಲ್ ಆಗಿರೋದಿಲ್ಲ, ಹೊಸದಾಗಿ ಲ್ಯಾಬ್ ಅಲ್ಲಿ ಕ್ರಿಯೇಟ್ ಮಾಡಿರೋದು. ಅದೇನ್ ಮಾಡುತ್ತೆ? RNA ಸ್ಟ್ರಾಂಡ್ಸ್ ಇರುತ್ತಲ್ವಾ, ಸಿಂಗಲ್ ಸ್ಟ್ರಾಂಡ್, ಡಬಲ್ ಸ್ಟ್ರಾಂಡ್ ಅಂತೆಲ್ಲ ಇರುತ್ತೆ. DNA ಡಬಲ್ ಸ್ಟ್ರಾಂಡ್, RNA ಸಿಂಗಲ್ ಸ್ಟ್ರಾಂಡ್, ಥ್ರೆಡ್ ಲೈಕ್ ಸ್ಟ್ರಕ್ಚರ್, ಒಂದು ದಾರದಂತಹ ಒಂದು ರಚನೆ ಇರುತ್ತೆ ಅದರಲ್ಲಿ. ಈಗ ಆಂಟಿಸೆನ್ಸ್ ಆಲಿಗೋನ್ಯೂಕ್ಲಿಯೋಟೈಡ್ಸ್ ಅಂತಂದ್ರೆ ಶಾರ್ಟ್ ಸಿಂಥೆಟಿಕ್ RNA ಸ್ಟ್ರಾಂಡ್ಸ್ ಯೂಸ್ ಟು ಬ್ಲಾಕ್ ಫಾಲ್ಟಿ ಜೀನ್ಸ್ ಅಲ್ಲಿರೋ ಫಾಲ್ಟ್ ಅನ್ನ ಬ್ಲಾಕ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ. ಆ ಮೂಲಕ ಜೆನೆಟಿಕ್ ಡಿಸೀಸಸ್, ಆನುವಂಶಿಕ ಕಾಯಿಲೆಗಳು ಅಂತ ಕರಿತೀವಲ್ವಾ, ತಂದೆ ತಾಯಿ ಅಥವಾ ಕೌಟುಂಬಿಕವಾಗಿ ನಮಗೆ ಬಂದಿರುವಂತಹ ಕಾಯಿಲೆಗಳು, ಅದನ್ನ ಟ್ರೀಟ್ ಮಾಡ್ಲಿಕ್ಕೆ ಇದನ್ನ ಬಳಸ್ತಾರೆ. ಮುಂದಿನ ಮುಖ್ಯವಾದ ಟರ್ಮ್ ಪ್ರಿಸಿಷನ್ ಮೆಡಿಸಿನ್, ಮೆಡಿಕಲ್ ಅಪ್ರೋಚ್ ದಟ್ ಕಸ್ಟಮೈಸಸ್ ಟ್ರೀಟ್ಮೆಂಟ್ಸ್ ಬೇಸ್ಡ್ ಆನ್ ಅನ್ ಇಂಡಿವಿಜುವಲ್ ಜೆನೆಟಿಕ್ಸ್, ಲೈಫ್ ಸ್ಟೈಲ್ ಅಂಡ್ ಎನ್ವೈರ್ಮೆಂಟ್. ಪ್ರಿಸಿಷನ್ ಅಂತಂದ್ರೆ ನಿಖರವಾಗಿರೋದು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ನಿಖರವಾಗಿ ಅವನ ಜೆನೆಟಿಕ್ಸ್ ಮೇಲೆ, ಲೈಫ್ ಸ್ಟೈಲ್ ಮತ್ತೆ ಎನ್ವೈರ್ಮೆಂಟ್ ಅನ್ನ ಗಮನಕ್ಕೆ ಇಟ್ಕೊಂಡು ಆ ಮೂಲಕ ಅವನಿಗೆ ಟ್ರೀಟ್ಮೆಂಟ್ ಕೊಡೋದು, ಅದಕ್ಕೆ ಪ್ರಿಸಿಷನ್ ಮೆಡಿಸಿನ್ ಅಂತ ಕರೀತೇವೆ. ಈ ಆರ್ಟಿಕಲ್ ನಲ್ಲಿ ಹೇಳಿರುವ ಅಂಶ ಏನು ಅಂತಂದ್ರೆ ವಿಷನ್ ಪ್ರಾಬ್ಲಮ್ಸ್. ಓವರ್ 2.2 ಬಿಲಿಯನ್ ಪೀಪಲ್ ವರ್ಲ್ಡ್ ವೈಡ್ ಹ್ಯಾವ್ ವಿಷನ್ ಇಶ್ಯೂಸ್. ಜಗತ್ತಿನಲ್ಲಿ ಸುಮಾರು 2.2 ಬಿಲಿಯನ್ ಜನಕ್ಕೆ ಈಗ ಕಣ್ಣಿಗೆ ಸಂಬಂಧಪಟ್ಟ ಕೆಲವು ಪ್ರಾಬ್ಲಮ್ಗಳಿದೆ. ಅಂಡ್ ಜೆನೆಟಿಕ್ ಐ ಡಿಸೀಸಸ್ ಕ್ಯಾನ್ ಕಾಸ್ ಬ್ಲೈಂಡ್ನೆಸ್. ಜೆನೆಟಿಕ್ ಆಗಿ ಕೆಲವೊಂದು ಸಾರಿ ಬ್ಲೈಂಡ್ನೆಸ್ ಬರುವಂತ ಸಾಧ್ಯತೆಗಳು ಇರುತ್ತೆ. Gene therapy. In 2017, first gene therapy for blindness was approved, bringing hope for treating other genetic eye diseases. ಜೀನ್ಸ್ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಜೀನ್ ಥೆರಪಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಲಿಕ್ಕೆ ಆಗುತ್ತೆ ಅಂತ 2017ರಲ್ಲಿ ಒಂದು ಥೆರಪಿಯನ್ನ ತರ್ತಾರೆ. ಈ ಮೂಲಕ ಎಷ್ಟೋ ಬ್ಲೈಂಡ್ನೆಸ್ ಅನ್ನ, ಎಷ್ಟೋ ದೃಷ್ಟಿಹೀನರನ್ನ ಈ ಮೂಲಕ ಕಾಪಾಡಬಹುದು ಅಂತ ಒಂದು ಹೋಪ್ ಬಂದಿದೆ. RNA ಬೇಸ್ಡ್ ಟ್ರೀಟ್ಮೆಂಟ್ಸ್, ಮೊದಲೇ ಹೇಳಿದ್ವಲ್ವಾ, ಯೂಸಿಂಗ್ RNA ಆರ್ ಸೇಫರ್, ಹೆಲ್ಪ್ ಕರೆಕ್ಟ್ ಜೆನೆಟಿಕ್ ಮ್ಯೂಟೇಷನ್ ವಿತೌಟ್ ಅಫೆಕ್ಟಿಂಗ್ ಫ್ಯೂಚರ್ ಜನರೇಷನ್. RNA ಚೇಂಜ್ ಮಾಡೋ ಮೂಲಕ ಇಲ್ಲಿ ನಾವು ಡಿಸೀಸ್ ಅನ್ನ ಸಾಲ್ವ್ ಮಾಡ್ತೇವೆ, ಅಂದ್ರೆ ಅದನ್ನ ಡಿಸೀಸ್ ಅನ್ನ ಕಡಿಮೆ ಮಾಡ್ತೇವೆ. ಇಂಡಿಯಾಸ್ ಚಾಲೆಂಜ್, ಇದು ಮುಖ್ಯವಾದ ಅಂಶ. IRDs ಆರ್ ಮೋರ್ ಕಾಮನ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಹೆಚ್ಚು ಇಂತಹ ಒಂದು ಕಾಯಿಲೆಗಳು ಕಂಡು ಬರ್ತಾ ಇದೆ. ಬಟ್ ದೇರ್ ಇಸ್ ಲಿಟಲ್ ರಿಸರ್ಚ್ ಆನ್ ವಿಚ್ ಜೀನ್ಸ್ ಕಾಸ್ ದೆಮ್ ಇನ್ ದ ಇಂಡಿಯನ್ ಪಾಪ್ಯುಲೇಷನ್. ಆದ್ರೆ ಸರಿಯಾದ ರಿಸರ್ಚ್ ನಡೆದಿಲ್ಲ, ಯಾವ ತರ ಜೀನ್ಗಳಿಂದಾಗಿ ಈ ತರ ಕಾಯಿಲೆ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ರಿಸರ್ಚ್ ಇನ್ನೂ ಸರಿಯಾಗಿ ನಡೆದಿಲ್ಲ. ಹಾಗಾಗಿ ನೀಡ್ ಫಾರ್ ರಿಸರ್ಚ್. ಇಂಡಿಯಾ ನೀಡ್ಸ್ ಲಾರ್ಜ್ ಸ್ಟಡೀಸ್ ಟು ಮ್ಯಾಪ್ ಜೆನೆಟಿಕ್ ಮ್ಯೂಟೇಷನ್ಸ್ ಅಂಡ್ ಡೆವಲಪ್ ಬೆಟರ್ ಟ್ರೀಟ್ಮೆಂಟ್ಸ್ ಅಲಾಂಗ್ ವಿತ್ ಅವೇರ್ನೆಸ್ ಅಮಂಗ್ ಡಾಕ್ಟರ್ಸ್ ಅಂಡ್ ಬೆಟರ್ ಆಕ್ಸೆಸ್ ಟು ಡಯಾಗ್ನೋಸಿಸ್. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ರಿಸರ್ಚ್ ಆಗಬೇಕು. ಆ ಮೂಲಕ ಯಾವ ತರ ಜೀನ್ ಇದರಿಂದ, ಈ ಒಂತಹ ರೋಗಗಳು ಯಾವ ತರ ಜೀನಿಂದ ಬರುತ್ತೆ ಅನ್ನೋದು ಗೊತ್ತಾಗಬೇಕು. ಆಗ ನಾವು ಇಂತಹ ಒಂದು ಪರಿಹಾರಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಆಲ್ರೆಡಿ ಔಷಧ ಇದೆ, ಆದ್ರೆ ನಾವು ರಿಸರ್ಚ್ ಮಾಡಲಿಲ್ಲ ಅಂತಂದ್ರೆ ಔಷಧಗಳನ್ನ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಮುಂದಿನ ಪೇಜ್ಗೆ ಹೋಗೋದಾದ್ರೆ, ಹೌ ಕ್ಯಾನ್ ದಿ ಬಜೆಟ್ ಅರೆಸ್ಟ್ ಗ್ರೋತ್ ಡಿಕ್ಲೈನ್. ಹಿಂದಿನ ಸರ್ಕಾರ ಮತ್ತೆ ಈಗಿನ ಸರ್ಕಾರ ಇದೆರಡರ ಒಂದು ತುಲನೆಯನ್ನ ಮಾಡಿ ಬಜೆಟ್ ಮೂಲಕ ಹೇಗೆ ಗ್ರೋತ್, ಎಕನಾಮಿಕ್ ಗ್ರೋತ್ ಅಂತ ಹೇಳ್ತೀವಲ್ವಾ, ಆರ್ಥಿಕ ಬೆಳವಣಿಗೆ, ಅದು ಕುಸಿತವನ್ನ ಕಾಣ್ತಾ ಇದೆ. ಇದರ ಬಗ್ಗೆ ಕೆಲವು ಅಂಶಗಳನ್ನು ನೋಡೋಣ. ಇಂಡಿಯಾಸ್ ಎಕಾನಮಿ ಇಸ್ ಸ್ಲೋವಿಂಗ್ ಡೌನ್. ರೀಸೆಂಟ್ ಡೇಟಾ ಶೋಸ್ ದಟ್ ಗ್ರೋತ್ ಇಸ್ ಸ್ಲೋವರ್ ದೆನ್ ಎಕ್ಸ್ಪೆಕ್ಟೆಡ್. ಪ್ರಸ್ತುತ ಮಾಹಿತಿ ಏನ್ ಹೇಳ್ತಾ ಇದೆ? ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೀವಿ, ನಿರೀಕ್ಷೆ ಇಟ್ಕೊಂಡಿದ್ದಷ್ಟು ಎಕಾನಮಿ ಗ್ರೋ ಆಗ್ತಾ ಇಲ್ಲ. ಇವನ್ ದೋ ದ ಗವರ್ಮೆಂಟ್ ಹ್ಯಾಸ್ ಇನ್ಕ್ರೀಸ್ ಸ್ಪೆಂಡಿಂಗ್ ಆನ್ ಬಿಗ್ ಪ್ರಾಜೆಕ್ಟ್ಸ್. ಗವರ್ಮೆಂಟ್ ದೊಡ್ಡ ದೊಡ್ಡ ಯೋಜನೆಗಳ ಮೇಲೆ ತುಂಬಾ ಹಣವನ್ನ ಖರ್ಚು ಮಾಡ್ತಾ ಇದೆ, ಆದ್ರೂ ಸಹ ಎಕಾನಮಿ ಗ್ರೋ ಆಗ್ತಾ ಇಲ್ಲ. ಪ್ರೈವೇಟ್ ಕನ್ಸಂಪ್ಷನ್ ಇಸ್ ವೀಕ್. ಪೀಪಲ್ ಆರ್ ನಾಟ್ ಸ್ಪೆಂಡಿಂಗ್ ಮಚ್ ಅಂಡ್ ಬಿಸ್ನೆಸ್ ಆರ್ ನಾಟ್ ಇನ್ವೆಸ್ಟಿಂಗ್ ಇನಫ್, ಕಾಸಿಂಗ್ ದ ಸ್ಲೋ ಡೌನ್. ದೊಡ್ಡ ದೊಡ್ಡ ಯೋಜನೆಗಳ ಮೇಲೆ ಸರ್ಕಾರ ಖರ್ಚು ಮಾಡ್ತಾ ಇದೆ, ಆದ್ರೂ ಯಾಕೆ ಗ್ರೋ ಆಗ್ತಾ ಇಲ್ಲ ಅಂತಂದ್ರೆ ಜನಸಾಮಾನ್ಯರು ಹೆಚ್ಚು ಖರ್ಚನ್ನ ಮಾಡ್ತಾ ಇಲ್ಲ. ಮುಖ್ಯವಾಗಿ ಅದಕ್ಕೆ ಒಂದು ಕಾರಣ ಟ್ಯಾಕ್ಸ್ ಹೆಚ್ಚಿರುತ್ತೆ, ಇನ್ನೊಂದು ಕಾರಣ ಇನ್ಫ್ಲೇಷನ್. ನೀವು ಇದೆರಡನ್ನು ಕನ್ಸಿಡರ್ ಮಾಡಬಹುದು. ಮತ್ತೆ ಬಿಸ್ನೆಸ್ ಗಳು ಇನ್ವೆಸ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಎಕಾನಮಿ ಕಾಸಿಂಗ್ ದ ಸ್ಲೋ ಡೌನ್. ಮೇಜರ್ ಇವೆಂಟ್ಸ್ ಲೈಕ್ ಡಿಮಾನಿಟೈಸೇಷನ್, GST ಅಂಡ್ COVID-19 ಲಾಕ್ ಡೌನ್ಸ್ ಮೇಡ್ ಥಿಂಗ್ ವರ್ಸ್. ಅಂದ್ರೆ ಮುಖ್ಯವಾಗಿ COVID-19 ಆಗಿರಬಹುದು, GST ಆಗಿರಬಹುದು,
ಡಿಮಾನಿಟೈಸೇಷನ್, ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಸಿಚುವೇಶನ್ ಬಂದಿದೆ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. 2004 to 2011 saw strong growth. During this period, 2004 ಮತ್ತು 2011ರ ಅವಧಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಹೆಲ್ಪ್ ದಿ ಪೂವರ್ ಸ್ಪೆಂಡ್ ಮೋರ್. ಆಗಿನ ಸಂದರ್ಭದಲ್ಲಿ ಎಷ್ಟೋ ಬಡವರು ಸಹ ಒಳ್ಳೆ ರೀತಿ ಖರ್ಚು ಮಾಡ್ತಾ ಇದ್ರು, ಅವ್ರ ಹತ್ರ ಹಣ ಇರ್ತಾ ಇತ್ತು. ವಿಚ್ ಬೂಸ್ಟೆಡ್ ಡಿಮ್ಯಾಂಡ್ ಅಂಡ್ ಎಕನಾಮಿಕ್ ಗ್ರೋತ್. ಹಾಗಾಗಿ ಡಿಮ್ಯಾಂಡ್ ಹೆಚ್ಚಿರ್ತಿತ್ತು, ಎಕನಾಮಿ ಗ್ರೋ ಆಗ್ತಾ ಇತ್ತು. ವೆಲ್ಫೇರ್ ಸ್ಕೀಮ್ಸ್ ಲೈಕ್ ನರೇಗಾ ಅಂಡ್ ರೂರಲ್ ಇನ್ವೆಸ್ಟ್ಮೆಂಟ್ ಪ್ಲೇಡ್ ಅ ಬಿಗ್ ರೋಲ್. ಮುಖ್ಯವಾಗಿ ಆಗಿನ ಕಾಲದಲ್ಲಿ ತಂದಂತಹ ನರೇಗಾ ಯೋಜನೆ ಮತ್ತೆ ರೂರಲ್ ಇನ್ವೆಸ್ಟ್ಮೆಂಟ್, ಹಳ್ಳಿಗಳಲ್ಲಿ ಮಾಡಿದಂಥ ಇನ್ವೆಸ್ಟ್ಮೆಂಟ್ ಇಂದಾಗಿ ಆಗ ಒಳ್ಳೆಯ ಆರ್ಥಿಕ ಬೆಳವಣಿಗೆ ಆಯಿತು. ಕರೆಂಟ್ ಪಾಲಿಸೀಸ್ ಫೋಕಸ್ ಟೂ ಮಚ್ ಆನ್ ಬಿಗ್ ಪ್ರಾಜೆಕ್ಟ್ಸ್. ಈಗಿರುವಂತಹ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್, ಬಿಸ್ನೆಸ್ ಇಂಥದ್ರ ಮೇಲೆ ಹೆಚ್ಚು ಖರ್ಚು ಮಾಡ್ತಾ ಇದೆ. ಅಂದ್ರೆ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು ಬಂದು ಇನ್ವೆಸ್ಟ್ ಮಾಡಬಹುದು ಅಂತ ಅನ್ಕೊಂಡಿದೆ ಈಗಿನ ಗೌರ್ಮೆಂಟಿನ ಕೆಲವೊಂದು ಪ್ರಾಜೆಕ್ಟ್ಗಳು. ಬಟ್ ದಿಸ್ ಹ್ಯಾಸ್ ನಾಟ್ ವರ್ಕ್ಡ್ ವೆಲ್ ಬಿಕಾಸ್ ಡಿಮ್ಯಾಂಡ್ ಇಸ್ ಸ್ಟಿಲ್ ಲೋ. ಡಿಮ್ಯಾಂಡ್ ಇಲ್ಲದೆ ಇದ್ರೆ ಎಷ್ಟು ಪ್ರಾಜೆಕ್ಟ್ ಮಾಡಿದ್ರೇನು ಅಲ್ವಾ. ಅಂತಂದ್ರೆ ಜನರ ಹತ್ರ ಹಣ ಇರಬೇಕು, ಹಣವನ್ನ ಖರ್ಚು ಮಾಡಬೇಕು, ಖರ್ಚು ಮಾಡಿದಾಗ ಮಾತ್ರ ಡಿಮ್ಯಾಂಡ್ ಬರುತ್ತೆ ಬೇರೆ ಬೇರೆ ಪ್ರಾಡಕ್ಟ್ಗಳಿಗೆ. ಡಿಮ್ಯಾಂಡ್ ಇಲ್ಲದೆ ಇದ್ರೆ ಎಷ್ಟೇ ಪ್ರಾಜೆಕ್ಟ್ ತಂದ್ರು ಆ ಒಂದು ಪ್ರಾಜೆಕ್ಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಕೆ ಆಗೋದಿಲ್ಲ. ಸೊಲ್ಯೂಷನ್ ಏನು ಹಾಗಾದ್ರೆ? ಇನ್ಕ್ರೀಸ್ ಸ್ಪೆಂಡಿಂಗ್ ಆನ್ ಪೀಪಲ್ಸ್ ನೀಡ್ಸ್. ಜನರಿಗೆ ಬೇಕಾದಂತಹ ಅವಶ್ಯಕತೆಗಳ ಮೇಲೆ ಹೆಚ್ಚು ಖರ್ಚು ಮಾಡಿ. ದ ಗವರ್ಮೆಂಟ್ ಶುಡ್ ಫೋಕಸ್ ಮೋರ್ ಆನ್ ಹೆಲ್ತ್, ಎಜುಕೇಶನ್ ಅಂಡ್ ರೂರಲ್ ವೆಲ್ಫೇರ್. ಆರೋಗ್ಯದ ಮೇಲೆ ಮತ್ತೆ ಶಿಕ್ಷಣಕ್ಕೆ ಸಂಬಂಧಿಸಿದ ಹಾಗೆ ಮತ್ತೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಖರ್ಚು ಮಾಡುವ ಅವಶ್ಯಕತೆ ಇದೆ. ವೆನ್ ವರ್ಕರ್ಸ್ ಅಂಡ್ ಪುವರ್ ಪೀಪಲ್ ಹ್ಯಾವ್ ಮೋರ್ ಮನಿ, ದೇ ಸ್ಪೆಂಡ್ ಮೋರ್. ಮುಖ್ಯವಾಗಿ ಕೆಲಸ ಮಾಡೋರು ಮತ್ತೆ ಅದರ ಜೊತೆ ಬಡ ಜನರು ಹೆಚ್ಚಿನ ಹಣವನ್ನ ಕೈಲಿ ಇಟ್ಕೊಂಡ್ ಬಿಟ್ರೆ ಆಗ ಅವರು ಹೆಚ್ಚು ಖರ್ಚು ಮಾಡ್ತಾರೆ. ಅದರ ಮೂಲಕ ಎಕಾನಮಿ ಗ್ರೋ ಆಗುತ್ತೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇನ್ನು ಕೊನೆಯದಾಗಿ ವೊಕ್ಯಾಬುಲರಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ಯಾರಾಗ್ರಾಫ್ ಅನ್ನ ಕನ್ಸಿಡರ್ ಮಾಡೋಣ. ಆ ಮೂಲಕ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಂತಂದ್ರೆ ನಿಮಗೆ UPSC ಯಲ್ಲಿ ರೀಡಿಂಗ್ ಕಾಂಪ್ರೆಷನ್ ಇರುತ್ತಲ್ವಾ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಈ ತರ ಮಾಡ್ತಾ ಇದ್ದೀವಿ. ಅದರ ಜೊತೆ ವೊಕ್ಯಾಬುಲರಿ ಸಹ ನೋಡ್ತಾ ಇದ್ದೀವಿ. ದ ಥರ್ಡ್ ಸೆಕ್ಷನ್ ಆಫ್ ದಿ ಮುಂಡಕ ಉಪನಿಷತ್ ಇಸ್ ಇಂಪಾರ್ಟೆಂಟ್ ಫಾರ್ ಅವರ್ ರಿಪಬ್ಲಿಕ್ ಬಿಕಾಸ್ ದ ಫ್ರೇಸ್ ಸತ್ಯಮೇವ ಜಯತೆ ಇಂಡಿಯಾಸ್ ನ್ಯಾಷನಲ್ ಮೋಟೋ ಆಕರ್ಸ್ ಇನ್ ವರ್ಸ್ 6. ಅಂತಂದ್ರೆ ಉಪನಿಷತ್ತಿನ ಮುಂಡಕ ಉಪನಿಷತ್ ಮುಖ್ಯವಾಗಿ ಅದರಲ್ಲಿ ಬರುವಂತ ವಾಕ್ಯ ಯಾವುದು? ಸತ್ಯಮೇವ ಜಯತೆ. ನಮ್ಮ ದೇಶದ ಮೋಟೋ ಅಲ್ವಾ ಅದು. ಹಾಗಾಗಿ ಅದು ಎಲ್ಲಿ ಬರುತ್ತೆ? ಮುಂಡಕ ಉಪನಿಷತ್ನಲ್ಲಿ ಬರುತ್ತೆ. ಆಕರ್ಸ್ ಅದರ 6ನೇ ಶ್ಲೋಕದಲ್ಲಿ ಬರುತ್ತೆ. ಬಟ್ ಇನ್ ಇಂಡಿಯನ್ ಫಿಲಾಸಫಿ ಎಸ್ಪೆಷಲಿ ವೇದಾಂತ ಇಟ್ ಈಸ್ ದ ಫಸ್ಟ್ ವರ್ಸ್ ಆಫ್ ದಿ ಸೆಕ್ಷನ್ ದಟ್ ಇಸ್ ಸೆಲೆಬ್ರೇಟೆಡ್. ಅಂತಂದ್ರೆ ಭಾರತದ ದರ್ಶನ ಶಾಸ್ತ್ರ ಅಂತ ಹೇಳ್ತೀವಲ್ವಾ, ಇಂಡಿಯನ್ ಫಿಲಾಸಫಿ ಪ್ರಕಾರ ಈ ಒಂದು ಮುಂಡಕೋಪನಿಷತ್ತಿನ ವಾಕ್ಯ ಇದೆಯಲ್ವಾ, ಇದು ಬಹಳ ಹೆಚ್ಚು ಮಾನ್ಯತೆಯನ್ನು ಪಡೆದುಕೊಂಡಿದೆ. ಅದರಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಟೂ ಬರ್ಡ್ಸ್ ಕಂಪ್ಯಾನಿಯನ್ ಅಂಡ್ ಫ್ರೆಂಡ್ಸ್ ಪರ್ಚ್ ಆನ್ ದಿ ವೆರಿ ಸೇಮ್ ಟ್ರೀ. ಪರ್ಚ್ ಅಂತಂದ್ರೆ ಕುತ್ಕೊಳ್ಳೋದು, ಸಿಟ್ ಅಥವಾ ಸಿಟ್ ರೆಸ್ಟ್ ಅಂತ ಹೇಳ್ತಾರೆ ಅಲ್ವಾ, ಆ ತರ ಎರಡು ಹಕ್ಕಿಗಳು ಒಂದೇ ಗಿಡದ ಮೇಲೆ, ಒಂದು ಮರದ ಮೇಲೆ ಕುತ್ಕೊಂಡಿದೆ. ಒನ್ ಆಫ್ ದೆಮ್ ಈಟ್ಸ್ ದ ಫ್ರೂಟ್, ಅದರ್ ನಾಟ್ ಈಟಿಂಗ್ ಲುಕ್ಸ್ ಆನ್. ಒಂದು ಹಕ್ಕಿ ಒಂದು ಹಣ್ಣನ್ನ ತಿಂತಾ ಇದೆ, ಇನ್ನೊಂದು ಸುಮ್ಮನೆ ಆ ಹಣ್ಣು ತಿಂತಿರೋ ಹಕ್ಕಿಯನ್ನ ನೋಡ್ತಾ ಇದೆ. ಕಮೆಂಟೇರಿಯಲ್ ಟ್ರೆಡಿಷನ್ ಫ್ರಮ್ ದಿ ಶಂಕರ ಆನ್ವರ್ಡ್ಸ್ ಎಕ್ಸ್ಪ್ಲಿಕೇಟ್ಸ್ ಈಚ್ ವರ್ಡ್. ಇದೆ ಏನಂತಂದ್ರೆ ಕಮೆಂಟೇರಿಯಲ್ ಅಂತಂದ್ರೆ ಈಗ ಹಿಂದಿನ ಕಾಲದಲ್ಲಿ ಭಾಷ್ಯ ಅಂತ ಹೇಳ್ತಾ ಇದ್ರು. ಅದರ ಬಗ್ಗೆ ವಿಮರ್ಶೆ ಬರೆಯೋದಾಗಿರ್ಬಹುದು ಅಥವಾ ವಿಶ್ಲೇಷಣೆ ಮಾಡೋದಾಗಿರ್ಬಹುದು. ಕಮೆಂಟೇರಿಯಲ್ ಟ್ರೆಡಿಷನ್ ಫ್ರಮ್ ಶಂಕರಾಚಾರ್ಯರ ಭಾಷೆ ಏನ್ ಹೇಳುತ್ತೆ ಅಂತಂದ್ರೆ ಎಕ್ಸ್ಪ್ಲಿಕೇಟ್ಸ್ ಈಚ್ ವರ್ಡ್. ಪ್ರತಿ ಶಬ್ದವನ್ನ ಸಹ ನಮಗೆ ತಿಳಿಸ್ಕೊಡುತ್ತೆ, ಸ್ಪಷ್ಟಪಡಿಸುತ್ತೆ. ಎಕ್ಸ್ಪ್ಲೇನ್ಸ್, ಕ್ಲಾರಿಫೈಸ್ ಅಂತ ಹೇಳ್ಬಹುದು. ಏನ್ ಹೇಳುತ್ತೆ ಶಂಕರಾಚಾರ್ಯರ ಭಾಷ್ಯ? ಟೂ ಬರ್ಡ್ಸ್, ದ್ವಾಸುಪರ್ಣನ. ಇಲ್ಲಿರುವ ಸಂಸ್ಕೃತ ಶಬ್ದವನ್ನ ನಿಮ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಇಂಗ್ಲಿಷ್ ಶಬ್ದದ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾನೆ. ಟೂ ಬರ್ಡ್ಸ್ ಆರ್ ರೆಸ್ಪೆಕ್ಟಿವ್ಲಿ ಅ ಕನ್ಸ್ಯೂಮರ್ ಅಂಡ್ ಅ ವಿಟ್ನೆಸ್. ಒಂದು ಕನ್ಸ್ಯೂಮ್ ಮಾಡ್ತಾ ಇರುವಂತಹ ಪಕ್ಷಿ, ಹಣ್ಣನ್ನ ತಿಂತಾ ಇರುವಂತಹ ಪಕ್ಷಿ. ಇನ್ನೊಂದೇನು? ವಿಟ್ನೆಸ್, ಅದನ್ನ ನೋಡ್ತಾ ಇರುವಂತಹ ಸಾಕ್ಷಿ ಪಕ್ಷಿ. ಒನ್ ಈಸ್ ಎಂಗೇಜ್ಡ್ ಇನ್ ಈಟಿಂಗ್ ಅಂಡ್ ಅದರ್ ಈಸ್ ಅಬ್ಸರ್ವಿಂಗ್ ದ ಫಸ್ಟ್. ಮೊದಲೇ ಹೇಳಿದಾಗೆ ಒಂದು ತಿಂತಾ ಇದೆ, ಇನ್ನೊಂದು ಸುಮ್ಮನೆ ನೋಡ್ತಾ ಇದೆ. ದೀಸ್ ಆರ್ ಟು ಕಾನ್ಜಾಯಿಂಟ್ ಆಸ್ಪೆಕ್ಟ್. ಕಾನ್ಜಾಯಿಂಟ್ ಅಂತಂದ್ರೆ ಸಂಯೋಜಿತವಾಗಿರೋದು, ಒಟ್ಟಿಗೆ ಇರೋದು, ಕನೆಕ್ಟ್ ಆಗಿರೋದು, ಜಾಯಿನ್ ಆಗಿರೋದು ಅಂತ. ದೀಸ್ ಆರ್ ಟು ಕಾನ್ಜಾಯಿಂಟ್ ಆಸ್ಪೆಕ್ಟ್ ಆಫ್ ದಿ ಬೀಯಿಂಗ್ ದಟ್ ಶೇರ್ ಅ ಸಿಂಗಲ್ ಟ್ರೀ. ಒಂದೇ ಮರದ ಮೇಲೆ ಎರಡು ಹಕ್ಕಿಗಳಿದೆ, ಹಾಗಾಗಿ ಒಂದೇ ಅಂಶದ ಎರಡು ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಇಂಟರ್ಪ್ರೆಟೆಡ್ ಆಸ್ ದ ಬಾಡಿ, ನಮ್ಮ ದೇಹದ ಎರಡು ಅಂಶಗಳು ಅದನ್ನ ವ್ಯಕ್ತಪಡಿಸ್ತಾ ಇದೆ ಅಂತ. ಒನ್ ಆಕ್ಟಿವ್ಲಿ ಪಾರ್ಟೆಕ್ಸ್ ಆಫ್ ದಿ ವರ್ಲ್ಡ್. ಪಾರ್ಟೆಕ್ಸ್ ಅಂತಂದ್ರೆ ಪಾರ್ಟಿಸಿಪೇಟ್ಸ್, ಶೇರ್ಸ್, ಪಾಲ್ಗೊಳ್ಳೋದು. ಒಂದು ಎಲ್ಲಾ ಕೆಲಸದಲ್ಲೂ ಪಾಲ್ಗೊಳ್ತಾ ಇರುತ್ತೆ. ವೈಲ್ ದಿ ಅದರ್ ಪರ್ಚ್ಡ್ ಅಲಾಂಗ್ ಸೈಡ್. ಇನ್ನೊಂದು ಸುಮ್ಮನೆ ಈ ಕಡೆ ಕುತ್ಕೊಂಡಿದೆ. ವಾಚಸ್ ಫ್ರೆಂಡ್ಲಿ ಬಟ್ ನಾಟ್ ಪಾರ್ಟಿಸಿಪೇಟಿಂಗ್. ಅಂದ್ರೆ ಸುಮ್ಮನೆ ನೋಡ್ತಾ ಇದೆ, ಯಾವುದೇ ರೀತಿ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಮುಖ್ಯವಾಗಿ ಅವ್ರು ಹೇಳೋದು, ನಮ್ಮ ಮನಸ್ಸು ಇರುತ್ತಲ್ವಾ, ನಾವೆಲ್ಲ ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಪ್ರತಿದಿನ.
ಒಂದು ಸುಮ್ಮನೆ ಮಾಡ್ತಾ ಇರ್ತೇವೆ. ಆದ್ರೆ ನಮ್ಮ ಒಳ ಮನಸ್ಸು ಸುಮ್ಮನೆ ನೋಡ್ತಾ ಇರುತ್ತೆ. ನಾವು ಏನು ಮಾಡ್ತಾ ಇದ್ದೇವೆ? ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇದ್ದೀವಾ ಇಲ್ವಾ? ಎರಡೂ ಸಹ ನಮ್ಮೊಳಗೆ ಇರುತ್ತೆ ಅಂತ ನಾವು ಇದರಿಂದ ತಿಳ್ಕೋಬಹುದು. ಇನ್ನು ನೋಟ್ಸ್ ಅಲ್ಲಿ ಇದೆಲ್ಲ ಕೊಟ್ಟಿದ್ದೇವೆ. ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇವೆ. ಟೆಲಿಗ್ರಾಮ್ ಚಾನಲ್ ಪಾಂಚಜನ್ಯ IAS ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ರಿವೈಸ್ ಮಾಡ್ಕೋಬಹುದು. ವೊಕ್ಯಾಬ್ಯುಲರಿ ಕೊಟ್ಟಿದ್ದೇವೆ. ನೆಕ್ಸ್ಟ್ ನಿನ್ನೆ ಕೊಟ್ಟಿದ್ದ PYQ, ವಾಟ್ ಈಸ್ ದ ಪರ್ಪಸ್ ಆಫ್ ಸೆಟ್ಟಿಂಗ್ ಅಪ್ ಆಫ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಸ್? ಅದರ ಉದ್ದೇಶ ಏನು? SFBಗಳ ಉದ್ದೇಶ ಅಂತ ಕೇಳಿದ್ವಿ. ಆನ್ಸರ್ 1 and 2 ಓನ್ಲಿ. ಟು ಸಪ್ಲೈ ಕ್ರೆಡಿಟ್ ಟು ಸ್ಮಾಲ್ ಬಿಸ್ನೆಸ್ ಯೂನಿಟ್ಸ್, ಟು ಸಪ್ಲೈ ಕ್ರೆಡಿಟ್ ಟು ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಚಿಕ್ಕ ಬಿಸ್ನೆಸ್ ಯೂನಿಟ್ಗಳಿಗೆ ಮತ್ತೆ ಸ್ಮಾಲ್ ಮತ್ತೆ ಮಾರ್ಜಿನಲ್ ಫಾರ್ಮರ್ಗಳಿಗೆ ಕ್ರೆಡಿಟ್ ಕೊಡೋದು, ಅಂದ್ರೆ ಸಾಲವನ್ನ ಕೊಡೋದು ಅದರ ಉದ್ದೇಶ. ಇವತ್ತಿನ ಕ್ವಶನ್ ನೋಡ್ಕೊಳ್ಳಿ. Capital adequacy ratio CAR is the amount that banks have to maintain in the form of their own funds to offset any loss that banks incur if the account holders fail to repay dues. CAR is decided by each individual bank. CAR ಬಗ್ಗೆ ಕೇಳಿದ್ದಾರೆ. ಇನ್ನೊಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಮಾಡ್ಕೊಂಡು ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲದಿದ್ರೆ ಇದು ಏನು ಅಂತ ತಿಳ್ಕೊಂಡು ಕಮೆಂಟ್ ಮಾಡಿ. ಆಪ್ಷನ್ 1, 2, ಬೋತ್ 1 and 2, ನೈದರ್ 1 or 2. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಷಯಗಳು. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.